ಎಲ್ಲ ನೀನೆ ತಾಯೇ ಎಲ್ಲೆಲ್ಲೂ ನಿನ್ನ ಛಾಯೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ ಎಲ್ಲ ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ ಅಮ್ಮ ಧನುಜನಿ ಶೋರಿಣಿ ದಿತಿಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧುಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಐ ಜಗದಂಬ ಮದಂಬ ಕದಂಬ ವನ ಪ್ರಿಯ ವಾಸಿನಿ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟವ ಗಂಜಿನಿ ಕೈಟವ ಭಂಜಿನಿ ಆಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಐಷತ ಖಂಡ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾತಿತ ಕಂಡ ನಿಪಾತಿತ ಮುಂಡ ಪಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ್ ಹರಃ ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ ಮಹಾರಾಜಾಯ ನಮಃ ಹರಃ ಓಂ ರಾಜಾದಿರಾಜಾಯ ಸಹಾಯಿನೇ ಸಮ ನಮೋ ವಯಂ ವೈಶ್ರವಣಾಯ ಕೂರ್ಮಹೇ ಸಾಮೇನ್ ಕಾಮಕಾಮಾಯ ಮಹಂ ಕಾಮೇಶ್ವರ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಶ್ರೀಮನ್ಮಹಾದೇವಾಯ ನಮಃ ಮಹಾರಾಜಾಯ ನಮಃ ಹರಃ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೈ ಶರಣ್ಯೈ ತ್ರ್ಯಂಬಕಾ ದೇವಿ ನಾರಾಯಣಿ ನಮಸ್ತುಭ್ಯಾಂ ಯಶ್ವೋ ನಾಮರೂಪಾಭ್ಯಾಂ ಯಾ ದೇವಿ ಮಾಡಲಿಕ್ಕೆ ಪುರಕ್ಕೆ ಹೋಗಿದ್ವಿ. ಅವತ್ತು ಸ್ವಾಮಿಗಳು ಮೌನಾಚರಣೆ ನನ್ನೆಲ್ಲ ಮಾತುಗಳನ್ನ ಕೇಳಿ ಮೌನ ಸಮ್ಮತಿಯನ್ನು ಸೂಚಿಸಿ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆಲ್ಲ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಭಕ್ತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶಾಸಕರಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ. ಈ ತಾಲೂಕಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಳ್ತಾರೆ. ಹಾಗೇನೆ ನಿವೃತ್ತ ನೌಕರರ ಟ್ರಸ್ಟ್ನ ಎಲ್ಲ ಸದಸ್ಯರನ್ನು ಒಳಗೊಂಡಂತೆ ಎಲ್ಲ ಸದಸ್ಯರು ವೇದಿಕೆಯ ಮೇಲೆ ಆಗಮಿಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಲ್ಲಿಗನಾಡಿನ ಯುವ ಶಾಸಕರಾಗಿರುವ ಶ್ರೀಯುತ ಕೃಷ್ಣ ನಾಯಕರವರು ನಡೆಸಿಕೊಳ್ಳುತ್ತಿದ್ದಾರೆ. ಹಾಗೆಯೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಅವರಿಗೆ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದು ತಾನೇ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಮಲ್ಲನಕೇರಿ ಮಠದ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ನಿವೃತ್ತ ನೌಕರರು, ಇಲ್ಲಿನ ವಾಸ ಇರ್ತಕ್ಕಂಥವ್ರು, ಮೊದಲು ಓದಿರೋರು ಎಲ್ಲ ಸೇರಿ ಮೊದಲನೆಯದಾಗಿ ನಾವು ಆಗಸ್ಟ್ 2025ರಲ್ಲಿ ನಾವು ಒಂದು ಸಭೆ ಸೇರಿದ್ವಿ. ಸಭೆ ಸೇರಿದಾಗ ಎಲ್ಲ ನಿವೃತ್ತ ನೌಕರರು ಅಂದ್ರೆ 60 ವರ್ಷ ವಯಸ್ಸಿನ ಮೇಲಿರ್ತಕ್ಕಂಥವ್ರೆಲ್ಲರೂ ಸೇರಿ ಒಂದು ಸಭೆಯನ್ನು ಸೇರಿ ನಾವು ಊರಿಗೆ
ಇಷ್ಟು ದಿವಸ ಎಲ್ಲ ಊರು ಬಿಟ್ಟು ಹೊರಗಿದ್ದೀವಿ. ಈ ದಿನ ನಾವು ಊರಿಗಾಗಿನೇ ನಾವು ಏನಾದರೂ ಮಾಡಬೇಕು ಮತ್ತು ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿ ಮೊದಲನೆಯದ ಬಾರಿಗೆ ಒಂದು 15ರಿಂದ 19 ಜನ ನಾವು ಸೇರಿದ್ವಿ. ನಂತರ ಎರಡನೆಯದರಲ್ಲಿ ನಾವೆಲ್ಲರೂ ಒಂದು ಪಟ್ಟಿಯನ್ನು ಮಾಡಲಾಗಿ ನಿವೃತ್ತ ನೌಕರರು ಸೋಗಿಯವರು ಸುಮಾರು 60 ಜನ ಆದ್ರು. ನಾವು 60 ಜನ ಆದ್ರಿಂದ ನಮಗೆ ಒಂದೇನೋ ಬಲ ಬಂದಂಗಾಯ್ತು. ಎಲ್ಲರನ್ನು ಸಂಪರ್ಕಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ನಿವೃತ್ತ ನೌಕರರ ಟ್ರಸ್ಟ್ ಅಥವಾ ಸಂಘವನ್ನ ಮಾಡೋಣ ಅಂತಂದೇಳಿ ಮೊದಲು ನಾವು ಚಿಂತನೆಯನ್ನ ನಡೆಸಿದ್ವಿ. ಆ ಸಂದರ್ಭದಲ್ಲಿ ಸಂಘ ಮತ್ತು ಟ್ರಸ್ಟ್ಗಳ ನೋಂದಣಿಯ ಬಗ್ಗೆ ಸಾಧಕ ಬಾಧಗಳನ್ನು ಚರ್ಚಿಸಿ ನಾವು ಟ್ರಸ್ಟ್ ಅನ್ನ ಮಾಡೋಣ ಅಂತಂದೇಳಿ ಒಂದು ನಿರ್ಣಯಕ್ಕೆ ಬಂದು ಟ್ರಸ್ಟ್ನ ಸದಸ್ಯತ್ವ ಮತ್ತು ನೋಂದಣಿ ಮತ್ತು ಅಜೀವ ಸದಸ್ಯತ್ವಗಳನ್ನು ಚರ್ಚಿಸಿ ಒಂದು ಹಂತಕ್ಕೆ ಬಂದು ನಾವು ಆಗಸ್ಟ್ ತಿಂಗಳಲ್ಲಿ ಇದರಲ್ಲಿ ಹಗಲಿ ಬೊಮ್ಮಳೆಯಲ್ಲಿ ಉಪ ನೋಂದಣಿ ಕಚೇರಿಯಲ್ಲಿ ಸೋಗಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಸೋಗಿ ಅಂತೇಳಿ ನಾವು ನೋಂದಣಿಯನ್ನು ಮಾಡಿಸಿದ್ವಿ. ಆ ಮಾಡಿಸಿದ ನಂತರ ನಮ್ಮ ಚರ್ಚೆ ಮಾಡಿ ನಮ್ಮ ಟ್ರಸ್ಟ್ ಮಾಡಿದ ನಂತರ ನಮ್ಮ ಉದ್ದೇಶಗಳೇನು ಎಂಬುದನ್ನು ಒಂದು ವಿವರವಾದ ಚರ್ಚೆ ಮಾಡಿ ನಾವು ನಮ್ಮದು ಶೈಕ್ಷಣಿಕವಾಗಿ, ಕೃಷಿಕವಾಗಿ ಮತ್ತು ಶೈಕ್ಷಣಿಕದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಲಿಕ್ಕೆ ಸಹಕಾರ ಕೊಡಲಿಕ್ಕೆ ಏನಿದೆ ಅದರ ಬಗ್ಗೆ ಮತ್ತು ಊರಿನ ಹಿತಚಿಂತನೆಯ ಬಗ್ಗೆ, ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಹಾಗೂ ಆರೋಗ್ಯ ಮತ್ತು ಇತರ ಕಾಳಜಿ ಬಗ್ಗೆ ಚಿಂತನೆ ನಡೆಸಿ ಮೊಟ್ಟ ಮೊದಲನೆಯದಾಗಿ ನಾವು ಜನವರಿ 2025ರಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ವಿ. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಊರಿನ ಸೋಗಿಯವರೇ ಆದ ದಾನಿಗಳಾದ ಶ್ರೀ ಪಟ್ಟೇದ ಸಿದ್ಮಲಪ್ಪ ಮತ್ತು ಅವರ ಸಹಯೋಗದಲ್ಲಿ ನಾವು ಹಗಲಿಕೊಂಡಿರ್ತಕ್ಕಂಥ ಡಾಕ್ಟರ್ಗಳನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಿಕ್ಕೆ ಒಪ್ಪಿದ್ರು. ಆ ಸಂದರ್ಭದಲ್ಲಿ 6 ಜನ ವೈದ್ಯರ ತಂಡ, ನುರಿತ ವೈದ್ಯರ ತಂಡ ಇಲ್ಲಿ ಒಂದು ಆರೋಗ್ಯ ತಪಾಸಣೆ ನಡೆಸಿ ಆ ಸಂದರ್ಭದಲ್ಲಿ ಸುಮಾರು 275 ರೋಗಿಗಳು ಆರೋಗ್ಯವನ್ನ ತಪಾಸಣೆ ಮಾಡಿಕೊಂಡು ಒಂದು ಯಶಸ್ವಿ ಕಾರಣವನ್ನ ಇಂಗ್ಲಿಷ್, ಗಣಿತ ಹೀಗೆ ಅನೇಕ ಕಾರ್ಯಾಗಾರಗಳನ್ನು ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಯಾರು ಯಲ್ಲಮ್ಮ ದೇವಸ್ಥಾನವನ್ನ ಪುನರ್ನಿರ್ಮಾಣ ಮಾಡುವುದಾಗಿದ್ರೂ ಕೂಡ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಸೋಗಿಯನ್ನ ಕರ್ನಾಟಕದ ಮುಖ್ಯವಾಹಿನಿಯಲ್ಲಿ ತರುವ ಇವರ ಮುಖ್ಯ ಉದ್ದೇಶವನ್ನ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ವೇದಿಕೆಯ ಮೇಲಿರುವ ಮುಂದಿರುವ ಎಲ್ಲರಿಗೂ ನುಡಿ ಮಾಡಿದ ಶ್ರೀಯುತರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ನಂತರದ ಹಂತ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಶ್ರೀಯುತ ಕೃಷ್ಣ ನಾಯ್ಕ್, ವಿಜಯನಗರದಲ್ಲಿಯ ಶಾಸಕರು, ಶ್ರೀ ಸಿದ್ದವೀರ ಶಿವಚಾರಮ್ಮ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತೊಬ್ಬರ ಪೂಜ್ಯರಾದ ಹಿರೇಮಲ್ಲಂಕೇರಿ ಶ್ರೀ ಚೆನ್ನವೀರಮ್ಮ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಮತ್ತು ವೇದಿಕೆಯ ಅಧ್ಯಕ್ಷತೆ ವಹಿಸಿರುವ ಸೋಗಿ ನಿವೃತ್ತ ಸಂಘದ ನೌಕರ ಸೇವಾ ಟ್ರಸ್ಟ್ ಸೋಗಿ ಅಧ್ಯಕ್ಷರಾದ ಯತ್ನದ ವೀರಭದ್ರರೇ, ಹರಪಳ್ಳಿ ಶಾಸಕರು ನಮ್ಮ ಅಕ್ಕರಾದ ಶ್ರೀಮತಿ ಲತಾ ಮಲ್ಲಿಕಾರ್ಜುನ್ ಅವರೇ, ಕ್ಷೇತ್ರದ ಮಾಜಿ ಶಾಸಕರಾದ ನಂದಿಹಳ್ಳಿ ಹಾಲಪ್ಪನವರೇ, ಗೌರವಾಧ್ಯಕ್ಷರು ಸೋಗಿ ನಿವೃತ್ತ ನೌಕರ ಸಂಘ ಟ್ರಸ್ಟ್ ಗಡ್ಡಿ ಪತ್ರಪ್ಪ ಅವರೇ, ಅಕ್ಕಿ ಬಸವರಾಜ ಅವರೇ, ಸ್ನೇಹಿತರು ಹಿರಿಯರಾದ ಹಳ್ಳಿ ಶಶಿಧರ್ ಅವರೇ, ಹೇಳಿ ಬ್ಯಾಂಕಿನ ಅಧ್ಯಕ್ಷರು ನಮ್ಮ ಮುಖಂಡರಾದ ವೀರಭದ್ರಣ್ಣ ಅವರೇ, ಮುಂಭಾಗದಲ್ಲಿ ಆಸನದ ಎಲ್ಲ ಹಿರಿಯರೇ, ಗಣ್ಯರೇ, ಊರಿನ ಎಲ್ಲ ತಾಯಿಯ ಸದ್ಭಕ್ತರೆ ಮತ್ತು ಎಲ್ಲ ತಾಯಂದರೆ, ಪ್ರತಿ ಶುಕ್ರವಾರ ನಮ್ಮ ಸದನ ಸಮಿತಿ ಇರ್ತಾ ಇತ್ತು. ನಮ್ಮ ಎಲ್ಲ ಟ್ರಸ್ಟಿನ ಸದಸ್ಯರು ಶುಕ್ರವಾರ ಒಳ್ಳೆ ದಿನ ಇದೆ, ಹಾಗಾಗಿ ಪಂಚಂಗ ಕಟ್ಟಿಯ ಶೀಲಾ ಪೂಜೆ ಇದೆ, ಬರಲೇಬೇಕಂದಾಗ ಸ್ವಲ್ಪ ಹೊತ್ತು ಬಹಳಷ್ಟು ತಳಮಳ ಇದೆ. ಯಾವ ರೀತಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಬಹಳಷ್ಟು ಗಡಿಬಿಡಿ ಮತ್ತು ಗೊಂದಲಕ್ಕೀಡಾದೆ. ಬೆಂಗಳೂರಿಗೆ ಹೋಗಾದ ಇಲ್ಲಿ ಹೋಗಾದ ಅಂತೇಳಿ ಆಮೇಲೆ ಮತ್ತೆ ನೋಡಿದೆ, ಸಾಹೇಬ್ರಂದ್ರು ನಮ್ಮ ಅಧ್ಯಕ್ಷರು ಮತ್ತು ಮಲ್ಲಿನಾಥ್ ಸಾಹೇಬ್ರಂದ್ರು, ಸರ್ ಮೊಹರಂ ಇರೋದ್ರಿಂದ ರಜಾ ಇದೆ ಅಂತಂದಾಗ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಆಯಿತು.
ಖಂಡಿತವಾಗಿ. ಯಾಕಂದ್ರೆ ಈ ಕಾರ್ಯಕ್ರಮ ನಾನು ತಪ್ಪಿಸಲೇಬಾರ್ದು ಅಂತೇಳಿ, ಒಂದು ನಾನು ಕೂಡ ಈ ಟ್ರಸ್ಟಿನ ಸದಸ್ಯ, ಎರಡನೇದು ಪೂಜೆ ಮಾಡುವಾಗ ನಾನು ಕೂಡ ಮಾತು ಕೊಟ್ಟಿದ್ದೀನಿ, ಆ ತಾಯಿ ಆಶೀರ್ವಾದ ಎಷ್ಟು ನನಗೆ ಮಾಡ್ತಾಳೋ ಮತ್ತು ಎಷ್ಟು ಶಕ್ತಿ ಕೊಡ್ತಾಳೆ ಅಷ್ಟು ಅನುದಾನ ಕೊಡ್ತೀನಿ ಅಂತೇಳಿ. ಹಾಗಾಗಿ ನನ್ನ ಮೊದಲ ಹಂತದಲ್ಲೇ 10 ಲಕ್ಷ ಅನುದಾನ ಕೊಟ್ಟು ಅಪ್ರೂವ್ ಕೂಡ ಮಾಡಿ ಯಾವಾಗಾರ ಬಂದು ತಾವು ತಗೋಬಹುದ ರೀತಿಯಿಂದ ಮಾಡಿಟ್ಟಿದ್ದೀನಿ. ಬರವಾರ ಬಂದರೂ ಕೂಡ ತಮ್ಮ ಕೈಯಲ್ಲಿ ನಾನು 10 ಲಕ್ಷ ಕೊಡಬಹುದು, ಆ ರೀತಿ ಮಾಡಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಆ ತಾಯಿಗೆ ನಾನು ಬೇಡ್ಕೊಳ್ಳೋದೇನಂದ್ರೆ ಇನ್ನೂ ಜಾಸ್ತಿ ಶಕ್ತಿ ಕೊಡಮ್ಮ, ಇನ್ನೂ ಜಾಸ್ತಿ ಅನುದಾನ ಕೊಡ್ಲಿಕ್ಕೆ ಅಂತೇಳಿ ಆ ತಾಯಿಗೆ ಬೇಡ್ಕೊಂತ, ಜೊತೆಯಲ್ಲಿ ನಮ್ಮ ನಿವೃತ್ತ ಸಂಘದ ಟ್ರಸ್ಟ್ ಏನಿದೆ, ನಾನು ಕೂಡ ಈ ಹಿಂದೆ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೆ, ಈ ರೀತಿಯ ಟ್ರಸ್ಟ್ಗಳು ಕೇವಲ ಒಂದು ಊರಿಗೆ ಸೀಮಿತ ಆಗಬಾರ್ದು. ಇದು ಪ್ರತಿ ಗ್ರಾಮಗಳಲ್ಲೂ ಕೂಡ ಈ ರೀತಿ ಟ್ರಸ್ಟ್ಗಳು ಆಗಬೇಕು. ಕೇವಲ ನೋಡಿ, ಟ್ರಸ್ಟಿನ ಉದ್ದೇಶಗಳು, ನಾನು ಆಫೀಸಲ್ಲಿ ಹೋದಾಗ ಬಹಳಷ್ಟು ನಾನು ಇಂಪ್ರೆಸ್ ಆದೆ. ಈ ಊರನ್ನ ಸಂಘಟಕವಾಗಿ ಕೆಳಮಟ್ಟದಿಂದ ಅಭಿವೃದ್ಧಿ ಮಾಡಲಿಕ್ಕೆ ಯಾವ ರೀತಿಯಾಗದ ಅಭಿವೃದ್ಧಿ ಕೇವಲ ಅನುದಾನದಿಂದ ಆಗಲ್ಲ. ಯಾವ ರೀತಿ ನಮ್ಮ ಸೋಗಿ ಗ್ರಾಮವನ್ನು ಇವತ್ತು ಕರ್ನಾಟಕದ ಪುಟದಲ್ಲಿ ಎಲ್ಲರೂ ಕಣ್ಣಿ ಕಡೆ ಬಿಟ್ಟು ನೋಡೋ ರೀತಿಯಿಂದ ಮಾಡ್ಬೇಕಂತಂದ್ರೆ ಇವತ್ತು ನಮ್ಮ ಸಂಘದವರು ಸೇರ್ಕೊಂಡು, ಇವತ್ತು ನಮ್ಮ ಟ್ರಸ್ಟ್ ಅವರು ಸೇರ್ಕೊಂಡು ಇವತ್ತು ಏನು ಈ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ನೋಡಿ. ಯಾವುದೇ ರಾಜಕೀಯದ ಮೇಲೆ ಅವಲಂಬಿತ ಇಲ್ಲ, ಯಾವುದೇ ಸರ್ಕಾರದ ಮೇಲೆ ಅವಲಂಬಿತ ಇಲ್ಲ. ಯಾರು ಎಷ್ಟು ಕೊಡ್ತೀರಾ ಕೊಡ್ರಿ, ಆ ತಾಯಿ ಆಶೀರ್ವಾದ ತಮ್ಮ ಮೇಲೆ ಇರುತ್ತೆ ಅನ್ನೋದು ಒಂದು ವಿಷಯದ ಮೇಲೆ ಇವತ್ತು ಎಲ್ಲಾ ಕಡೆ ಹೋಗಿ ಇವತ್ತು ಸುಮಾರು 3.5 ಕೋಟಿ ಅಂತಂದ್ರೆ ಸಣ್ಣ ಅಮೌಂಟ್ ಅಲ್ಲ. ನಮ್ಮ ಶಾಸಕರೇ, ನಮ್ಮ ಅಕ್ಕರು ಕೂಡ ಕೂತಿದ್ದಾರೆ, ನಮ್ಮ ಶಾಸಕರಿಗೆ ಕೊಡೋದೇ 2 ಕೋಟಿ ಒಂದು ವರ್ಷಕ್ಕೆ. ನಾವು ಮನಸ್ಸು ಮಾಡಿದ್ವಿ ಅಂದ್ರೆ 1-2 ಕೋಟಿ ಗುಡಿ ಕಟ್ಟಬಹುದು. ಆದ್ರೆ ಇವತ್ತು ನಮ್ಮ ನಿವೃತ್ತ ಸಂಘದವರು ಒಂದು ಟ್ರಸ್ಟ್ ಮಾಡಿಕೊಂಡು ನೋಡಿ, ಬರೀ ಸಂಘದವರು ಇವತ್ತು 3.5 ಕೋಟಿಯ ಗುಡಿ ಕಟ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಈ ರೀತಿಯ ಸಂಘಗಳು ಪ್ರತಿ ಒಂದು ಊರಲ್ಲಿ ಆಗ್ಬೇಕು. ನಾವು ಓದಿದ್ವಿ, ನೌಕರಿ ಮಾಡಿದ್ವಿ, ನಮ್ಮ ನೌಕರಿ ಮಾಡೋ ಸಮಯದಲ್ಲಿ ಮನೆ ಮಕ್ಕಳು ನೋಡ್ಕೊಂಡಿದ್ವಿ, ಅಣ್ಣ ತಮ್ಮರ ಮಕ್ಕಳು ನೋಡ್ಕೊಂಡಿದ್ವಿ ಅಂತೇಳಿ ರಿಟೈರ್ಡ್ ಆದ್ಮೇಲೆ ದೊಡ್ಡ ಸಿಟಿಗಳಲ್ಲಿ ಮನೆ ಮಾಡ್ಕೊಂಡು ನಿವೃತ್ತಿ ಜೀವನ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಜೀವನ ಕಳೆಯೋದು ನಾವು ಕಣ್ಣಿಂದ ನೋಡ್ತೀವಿ. ಆದ್ರೆ ನಮ್ಮ ಸೋಗಿ ಗ್ರಾಮದ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು ಇವತ್ತು ಇಲ್ಲ. ನಾನು ಹುಟ್ಟಿದ ಊರು ದೊಡ್ಡಂತ ಊರಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಏನೊಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಈ ರೀತಿಯ ಕೆಲಸ ಕಾರ್ಯಗಳು ನಿರಂತರವಾಗಿ ಯಾವುದೇ ಕೊನೆ ಇಲ್ಲದೆ ಇವತ್ತು ನಾವಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ರಿಟೈರ್ಡ್ ಆಗಿ ಬರೋರು ಎಲ್ಲ ಈ ಟ್ರಸ್ಟಿನ ಸದಸ್ಯರುಗಳಾಗಿ ನಿರಂತರವಾಗಿ ಈ ಟ್ರಸ್ಟ್ ಕೆಲಸ ಮಾಡ್ತಿರ್ಬೇಕು. ಎಲ್ಲಿವರೆಗೆ ಈ ಊರು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಲ್ಲೋ ಅಲ್ಲಿವರೆಗೆ ಈ ರೀತಿಯ ಟ್ರಸ್ಟ್ಗಳು ಆಗ್ಬೇಕಂತೇಳಿ ಆ ಉದ್ದೇಶದಿಂದ ಇವತ್ತು ಟ್ರಸ್ಟ್ ಮಾಡಿಕೊಂಡು ಸ್ವಚ್ಛತಾ ಕಾರ್ಯಕ್ರಮಗಳು, ಶಾಲಾ ಕಾಲೇಜಿನಲ್ಲಿ ಮಕ್ಕಳಿಗೆ ಅನಾನುಕೂಲ ಆಗುವ ಕಾರ್ಯಕ್ರಮದಿಂದ ಹಿಡ್ಕೊಂಡು, ಆರೋಗ್ಯ ತಪಾಸಣೆಯಿಂದ ಹಿಡ್ಕೊಂಡು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ತಮ್ಮನ್ನು ನೋಡಿ ತಮ್ಮ ಟ್ರಸ್ಟ್ ಅನ್ನು ಆದರ್ಶವಾಗಿ ಇಟ್ಕೊಂಡು ಬೇರೆ ಗ್ರಾಮಲ್ಲೂ ಕೂಡ ಇದೇ ರೀತಿ ನಿವೃತ್ತ ಹೊಂದಿದವರು ಒಂದು ಟ್ರಸ್ಟ್ಗಳು ಮಾಡಿಕೊಂಡು ನಮ್ಮಂತ ಯುವ ರಾಜಕಾರಣಿಗಳನ್ನೆಲ್ಲ ನಿರ್ದೇಶನ ಮತ್ತು ಸರಿಯಾದ ದಾರಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ, ಯಾವಾಗಲೂ ನಾನು ಈ ಟ್ರಸ್ಟಿನ ಸದಸ್ಯ. ಹಾಗಾಗಿ ಆ ತಾಯಿಯ ಗುಡಿ ಸಂಪೂರ್ಣ ಮುಗಿಯುವವರೆಗೂ ತಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿಗೆ ನನಗೂ ಜವಾಬ್ದಾರಿ ಇದೆ ಅಂತೇಳಿ ಸಾಧನಾ ಅಕಾಡೆಮಿ ಅಂದ್ರೆ ಬಹಳ ಒಳ್ಳೆ ಹೆಸರಾದಂತ ಅಕಾಡೆಮಿಯನ್ನು ಇವತ್ತು ಊರಿಡಲಿ ನಮ್ಮ ಪಟ್ಟಣದಲ್ಲಿ ಕರೆ ತಂದಿದ್ದೀನಿ. ಹಾಗಾಗಿ ನಮ್ಮ ಭಾಗದ ಯಾವ್ಯಾವ ಹುಡುಗರು PUC ಮುಗಿಸ್ಕೊಂಡಿದ್ದಾರೋ, ಡಿಗ್ರಿ ಮುಗಿಸ್ಕೊಂಡು ಪೊಲೀಸು, PSI, ಟೀಚರ್ಸು ಯಾವ್ಯಾವ ಎಕ್ಸಾಮ್ಗಳು ನೋಟಿಫಿಕೇಶನ್ ಆಗ್ತಾ ಇದಾವೆ, ಆ ನೋಟಿಫಿಕೇಶನ್ ಅರ್ಜಿ ಸಲ್ಲಿಸಿದ ಮೇಲೆ ಆ ಕೋಚಿಂಗ್ ಪಡ್ಕೊಳ್ಳಿ. 6 ರಿಂದ 8 ತಿಂಗಳ ಇರುತ್ತೆ. ಬಹಳ ಒಳ್ಳೆ ರೀತಿಯಿಂದ ಕೋಚಿಂಗ್ ಅವರು ಕೊಟ್ಟು ಅವರು ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಸುಮಾರು 850 ಜನ ಇದ್ದಾರೆ. ಆ 850 ಜನದಲ್ಲಿ 20% ಅಷ್ಟು ಹುಡುಗರನ್ನ ನಾನು ಕ್ವಾಲಿಫೈ ಮಾಡಿ ನೌಕರಿ ಕೊಡಿಸ್ತೀನಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯ ಕಾರ್ಯಕ್ರಮಗಳನ್ನು ತಾವು ಎಲ್ಲ
ಬಳಸ್ಕೊಳ್ಳಿ, ಯಾರಿದ್ರು ಕೂಡ ತಾವು ಕಳಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಈ ಶಾಸಕರಿಗೆ ಸ್ವಿಗ್ಗಿ ನಿವೃತ್ತ ನೌಕರರ ಟ್ರಸ್ಟ್ ಇವರಿಂದ ಸಣ್ಣ ಸನ್ಮಾನ ಕಾರ್ಯಕ್ರಮ, ಗೌರವ ಸಮರ್ಪಣಾ ಕಾರ್ಯಕ್ರಮ. ದೇವಾಲಯದ ಪಂಚಾಂಗ ಕಟ್ಟಿ ಶಿಲಾ ಪೂಜೆ ಅಂತ ಇವತ್ತು ಸಮಾರಂಭ ಇಟ್ಕೊಂಡು ಬೆಳಗಿನ ಜಾವದಿಂದ ಇಲ್ಲಿಯವರೆಗೂ ಕಾರ್ಯಕ್ರಮ ನಡೆಸ್ಕೊಂಡ್ಬಂದಿರುವ ನಮ್ಮ ನಿವೃತ್ತ ನೌಕರ ಸೇವಾ ಟ್ರಸ್ಟ್ ಸೋಗಿಯವರು ನಡೆಸ್ಕೊಂಡ್ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಥರ ಮಾಡುವಂಥದ್ದು ಕೃಷ್ಣ ನಾಯಕ್ ಹೇಳ್ದಂಗೆ ರಿಟೈರ್ಡ್ ಆದಮೇಲೆ 30 ವರ್ಷ 35 ವರ್ಷ 25 ವರ್ಷ ದುಡ್ದಿದ್ದೀವಿ, ಮನೆಯಲ್ಲಿ ಜೀವನವನ್ನು ಆರಾಮಾಗಿ ಕಲಿಬೇಕು ಅಂತ ಹೇಳಿ ಕಾಲ ಕಳೆಯುವಂಥ ವಯಸ್ಸಿನಲ್ಲಿ ಗ್ರಾಮದಕ್ಕೋಸ್ಕರ ಇತರ ಚಟುವಟಿಕೆಗಳನ್ನು ತೊಡಗಿಸ್ಕೊಂಡು ಯಾವುದೇ ಆಗಿರಲಿ ಯಾವ ಚಟುವಟಿಕೆಗಳನ್ನು ತೋರಿಸ್ಕೊಂಡು ಅವರು ಮುಂದೆ ಬಂದಿದ್ದಾರೆ. ಎಷ್ಟು ಜನ ಇದ್ದಾರೋ ನನಗೆ ಗೊತ್ತಿಲ್ಲ. ಎಲ್ಲ ನಿವೃತ್ತರು ಇಲ್ಲಿ ಬಂದು ಸೇರಿಕೊಂಡು ಒಂದು ಟ್ರಸ್ಟ್ ಮಾಡಿದ್ದೀರಿ. ಅವರಿಗೆ ವಿಶೇಷವಾದ ಧನ್ಯವಾದಗಳು. ಇದೇ ಥರ ನಿಮಗೆ ಮುಂದಿನ ಎಲ್ಲ ಗ್ರಾಮದಲ್ಲಿ ಮಾಡುವಂಥ ಚಟುವಟಿಕೆಗಳಲ್ಲಿ ನಿಮಗೆ ರೇಣುಕಾ ಯಲ್ಲಮ್ಮ ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಆದಷ್ಟು ಬೇಗ ನಮ್ಮ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನು ಆಗಲಿ ಅಂತ ಹೇಳಕ್ಕೆ ಅವರಿಗೆ ಶಕ್ತಿ ಕೊಡೋಕ್ಕೆ ನಮ್ಮ ಯುವಕರು ಮುಂದೆ ಬರಬೇಕು. ಸೋಗಿ ಯುವಕರು ಮತ್ತು ಇಲ್ಲಿ ಇರುವಂಥ ಯಜಮಾನರು ಎಲ್ಲರೂ ಮುಂದೆ ಬಂದು ಅವರಿಗೆ ನೀವು ಸಹಕಾರ ಕೊಡಿ. ಎಲ್ಲ ಥರದ ಸಹಕಾರ ಕೊಟ್ಟು ಅವರು ತುಂಬ ಜೋಶಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಬರೀ ಅವರೇ ಮಾಡ್ತಾರೆ, ನಮ್ದೇನು ಕೆಲಸ ಬಿಡು ಅಂತ ಅನ್ನೋ ಬದಲಿ ಅವರು ಜೊತೆಯಾಗಿ ಹೆಜ್ಜೆ ಹಾಕೋ ಪ್ರಯತ್ನ ನಮ್ಮ ಸೋಗಿಯ ಗ್ರಾಮಸ್ಥರು ಮಾಡಲಿ ಅಂತ ಹೇಳ್ಕೊಂತ ಇವತ್ತು ಬಂದು ಬರಬೇಕು ಅಂತ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ರು. ನಮ್ಮದು ಕಾರ್ಯಕ್ರಮ ನಿಮಗೂ ಗೊತ್ತಿದೆ. ನಾವು ಒಂದು 10-15 ದಿವಸ ನಾವೆಲ್ಲ ಬೆಂಗಳೂರಲ್ಲಿ ಬೇರೆ ಕಡೆ CM ಅವರು ಚೇಂಜ್ ಆದ್ರು, ಕ್ಯಾಬಿನೆಟ್ ಮತ್ತೆ MLC ಎಲೆಕ್ಷನ್ ಜಾನಪದ ಬಯಲಾಟ ಕಲಾವಿದರು ಹಾಗೂ ಧಾರ್ಮಿಕ ಸಮಾಜ ಸೇವೆ ಮಾರ್ಗದರ್ಶಕ ಗುರುಗಳು ಹಾಗೆ ತಮ್ಮ ಸಾಮಾಜಿಕ ಸೇವೆಯನ್ನ ಮಾಡಿಕೊಳ್ತಾ ಸಾಗುತ್ತಾ ಇದ್ದಾರೆ. ಹಾಗೇನೆ ಶ್ರೀ HM ಬಸಯ್ಯ ಗವಾಯಿಗಳಿಂದ ಹಲವಾರು ವರ್ಷಗಳ ಕಾಲ ಸಂಗೀತ ಮತ್ತು ಜಾನಪದ ಕಲೆಗಳ ಅಭ್ಯಾಸವನ್ನ ಮಾಡಿದ್ದಾರೆ. ಗ್ರಾಮೀಣ ಭಾಗದ ಜಾನಪದ ಕಲಾವಿದರನ್ನ ಸಂಘಟಿಸಿ ಶ್ರೀ ವೀರಭದ್ರೇಶ್ವರ ಜಾನಪದ ದೊಡ್ಡಾಟ ಬಯಲಾಟ ಸಂಘ ಸೋಗಿ ಹೆಸರಲ್ಲಿ 1975ರಲ್ಲಿ ಇಲ್ಲಿವರೆಗೂ ಸಂಚಾಲನ ಮಾಡುತ್ತಾ ಬಂದಿರುವುದು ನಮ್ಮ ಹೆಗ್ಗಳಿಕೆ. ಕರ್ನಾಟಕದ ರಾಜ್ಯಾದ್ಯಂತ ಹಳ್ಳಿ ನಗರಗಳನ್ನು ಸೇರಿ ಸುಮಾರು 50 ವರ್ಷಗಳಿಂದ ದೊಡ್ಡಾಟ ಪ್ರದರ್ಶನವನ್ನ ಮಾಡಿದ್ದಾರೆ. ಹಲವಾರು ಯುವ ಕಲಾವಿದರಿಗೆ ದೊಡ್ಡಾಟ ವಾದ್ಯಗಳ ಕಲಿಕೆ, ರಂಗಸಜ್ಜಿಕೆ, ಹಾಡುಗಾರಿಕೆ, ಜನಪದ ದೊಡ್ಡಾಟ ವೇಷಭೂಷಣ ಕಲೆಯನ್ನು ಪ್ರೋತ್ಸಾಹಿಸಿದ್ದಾರೆ. ದೊಡ್ಡಾಟಗಳಲ್ಲಿ ಗ್ರಾಮೀಣ ಭಾಗದ ಸ್ತ್ರೀಯರಿಗೂ ಕಲಾ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಿ ಸಮಾನತೆಯನ್ನು ಮೆರೆದಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ದೊಡ್ಡಾಟಗಳಿಗೆ ಭಾಗವತರಾಗಿ ಕಥೆಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನಗಳಲ್ಲಿ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಮೈಸೂರು, ದಸರಾ, ಹಂಪಿ ಉತ್ಸವಗಳಲ್ಲಿ ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಿಶ್ವ ಕನ್ನಡ ಸಮ್ಮೇಳನ, ಜಾನಪದ ರಂಗ ಮಹೋತ್ಸವದಂತ ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ದೊಡ್ಡಾಟವನ್ನು ಪ್ರದರ್ಶಿಸಿದ್ದಾರೆ. ಅನೇಕ ರಾಜ್ಯ ಮಟ್ಟದ ಖ್ಯಾತ ಸಾಹಿತಿಗಳೊಡನೆ, ಜಾನಪದ ವಿದ್ವಾಂಸರೊಡನೆ ಸಂವಾದ, ಚರ್ಚೆ, ವಿಚಾರ ಸಂಕಿರಣ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದಾರೆ. ಅನೇಕ ವಿಶ್ವವಿದ್ಯಾಲಯಗಳ ಪ್ರಶಸ್ತಿಗಳು, ಅಕಾಡೆಮಿಗಳ ಪ್ರಶಸ್ತಿಗಳು, ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಅನೇಕ ಗೌರವ ಸನ್ಮಾನ ಪುರಸ್ಕಾರಗಳು ಶ್ರೀಯುತರಿಗೆ ಸಲ್ಲಿಸಿ ಇದನ್ನೆಲ್ಲದನ್ನ ಪರಿಗಣಿಸಿ
ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಅವರಿಂದ ಇಂದು ಇವರಿಗೆ ಸಾಧಕರ ರೂಪದಲ್ಲಿ ಗೌರವ ಸಮರ್ಪಣೆಯನ್ನ ಮಾಡಲಾಗಿದೆ. ಗೌರವ ಸಮರ್ಪಣೆಯನ್ನ ಶ್ರೀಯುತ ಎಂ ಅಲೈನವರಿಗೆ ಹೃದಯದ ವಿಶ್ವವಿಖ್ಯಾತ ಹಂಪಿ ಉತ್ಸವದಲ್ಲಿ ಜಾನಪದ ದೊಡ್ಡಾಟ ರೂಪುರೇರಿಸುವಂತೆ ಮಾಡಿದ್ದಾರೆ. ಹಂಪಿ ಉತ್ಸವ 2002, 2008ರವರೆಗೆ ಹಾಗೂ 2011, 2015ರವರೆಗೆ ಹಾಗೂ 2018ರಿಂದ 2025ರವರೆಗೆ ಕಲಾ ಪ್ರದರ್ಶನವನ್ನ ನಡೆಸಿಕೊಂಡಿರುತ್ತಾರೆ. ದೂರದರ್ಶನದ ಚಂದನವಾಹಿನಿಯಲ್ಲಿ ಬೆಳಗು ಕಾರ್ಯಕ್ರಮವನ್ನ ನೀಡಿರುತ್ತಾರೆ. ಇದರ ಜೊತೆಗೆ ಆರ್ಕೆಸ್ಟ್ರಾ ನುಡಿಸಿರಿ ಮೂಡುಬಿದಿರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಿರುತ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿದ್ವಾಂಸ ಪದವಿ ಪಡೆದಿರುತ್ತಾರೆ. ಜಾನಪದ ದೊಡ್ಡಾಟದಲ್ಲಿ ತಮ್ಮದೇ ಹೆಜ್ಜೆ ಗುರುತನ್ನ ಮೂಡಿಸಿ ಇರುಳು ಮೆರೆದವರು. ಬಾಲ್ಯದಲ್ಲಿ ಬಯಲಾಟ ಮೌತರಾದ ಮಲ್ಲಪ್ಪನವರು ಅದನ್ನ ಬದುಕಿನಲ್ಲಿ ಬುದ್ಧಿ ಸಾಧನೆಯ ಪ್ರವೃತ್ತಿಯಾಗಿಸಿಕೊಂಡವರು. ಬಯಲಾಟ ಕಲಾವಿದರಾಗಿ, ಕಲಾವಿದರಾಗಿ ಬೆಳೆದಿರುತ್ತಾರೆ. ಜೀವನೋಪಾಯಕ್ಕಾಗಿ ಕೃಷಿ ವೃತ್ತಿಯನ್ನ ಮಾಡುತ್ತಿದ್ದ ಇವರು ನಾಟಕ, ಬಯಲಾಟ, ಜಾನಪದ ಕಲೆಯನ್ನ ಪ್ರವೃತ್ತಿಯಾಗಿಸಿಕೊಂಡಿದ್ದಾರೆ. 1990ರ ದಶಕದಲ್ಲಿ ಶ್ರೀ ವೀರಭದ್ರೇಶ್ವರ ಭಜನಾ ಸಂಘವನ್ನ ಕಟ್ಟಿ ಆ ಮೂಲಕ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ದೇವರ ಸೇವೆಯನ್ನ ಮಾಡುತ್ತಾ ಬಂದಿರುತ್ತಾರೆ. ಶ್ರೀಯುತರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು, ಆ ದಿನದಲ್ಲೇ ಭಾರತ ಸರ್ಕಾರದ ಸಾಕ್ಷರತಾ ಆಂದೋಲನ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಬಯಲಾಟವನ್ನ ಮಾಡಿಸಿರುತ್ತಾರೆ. ನಂತರದಲ್ಲಿ ಶ್ರೀ ವೀರಭದ್ರೇಶ್ವರ ದೊಡ್ಡಾಟ ಜಾನಪದ ಸಂಘದ ಅಧ್ಯಕ್ಷರಾಗಿ ಶಾಲಾ ಕಾಲೇಜುಗಳಲ್ಲಿ ಯುವ ಪೀಳಿಗೆಗೆ ರಂಗಭೂಮಿ ತರಬೇತಿ ನೀಡುತ್ತಾರೆ. ಈ ಎಲ್ಲ ಸೇವೆಯನ್ನ ಪರಿಗಣಿಸಿ ಶ್ರೀಯುತರಿಗೆ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಇಂದ ಗೌರವ ಸಮರ್ಪಣಾ ಕಾರ್ಯಕ್ರಮ. ದಿನಾಂಕ 1/6/1983ರಲ್ಲಿ ಜನಿಸಿರುತ್ತಾರೆ. ಇವರು ಶಾಸನವನ್ನ ಚಟ್ಟೇಟಿ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆದಿರುತ್ತಾರೆ. ಅತಿಯಾದ ಬಡತನದ ಕಾರಣ ವಿದ್ಯಾಭ್ಯಾಸವನ್ನ ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಇಬ್ಬರು ಸಹೋದರರ ಸಹಕಾರದೊಂದಿಗೆ 14-15 ವರ್ಷಗಳ ಕಾಲ ವ್ಯವಸಾಯ ಮಾಡಿಕೊಂಡು ಜೊತೆಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ಅರ್ಚಕ ವೃತ್ತಿಯನ್ನು ಮಾಡುತ್ತಾ ಅಲ್ಲದೆ ಗ್ರಾಮದ ಯುವಕರ ಜೊತೆಗೂಡಿಕೊಂಡು ಶ್ರೀ ಚನ್ನವೀರೇಶ್ವರ ಜಾನಪದ ಸಾಂಸ್ಕೃತಿಕ ಟ್ರಸ್ಟ್ ಅನ್ನು ಕಟ್ಟಿಕೊಂಡು ಸುಮಾರು 18-20 ಯುವಕರನ್ನ ಸೇರಿಸಿಕೊಂಡು ಸಮಾಳ, ನಂದಿಧ್ವಜ, ವೀರಗಾಸೆ, ಗೊಂಬೆ ಕುಣಿತ, ಭಜನೆ, ತತ್ವಪದ, ಜಾನಪದ ಗೀತೆಗಳನ್ನು ಹಾಡುತ್ತಾ ಸ್ವಗ್ರಾಮದಲ್ಲಿ ಅಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ತಮ್ಮ ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಉತ್ಸವ, ರಥೋತ್ಸವಗಳಲ್ಲಿ, ಮಠ ಮಂದಿರಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಹಂಪಿ ಉತ್ಸವ, ಕಂಪ್ಲಿ ಉತ್ಸವ, ಬಳ್ಳಾರಿ ಉತ್ಸವ, ಮೈಸೂರು ದಸರಾ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಕಂಡು ಸನ್ರೈಸರ್ಸ್ ಇಂಟರ್ನ್ಯಾಷನಲ್ ವಿಶ್ವವಿದ್ಯಾಲಯ ಬೆಂಗಳೂರಿನವರಿಗೆ ನವೆಂಬರ್ 29, 2020ರಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿರುತ್ತದೆ. ಈ ಎಲ್ಲ ಸಾಧನೆಯನ್ನು ಗಮನಿಸಿ ಇವರಿಗೆ ಸಾಧಕರಿಗೆ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಇಂದ ಸನ್ಮಾನ ಕಾರ್ಯಕ್ರಮ. ಬಸಾಪುರದ ಹೆಮ್ಮಪ್ಪ ಮತ್ತು ಕಾಳಮ್ಮ ಇವರ ದಂಪತಿಯ ಮಗಳಾಗಿ ಜನಿಸಿ ತಮ್ಮ 2ನೇ ತರಗತಿವರೆಗೂ ತಮ್ಮ ವಿದ್ಯಾಭ್ಯಾಸವನ್ನ ಮಾಡಿರ್ತಾರೆ. ತಾವು 10ನೇ ವಯಸ್ಸಿನಲ್ಲಿದ್ದಾಗ ರಂಗಭೂಮಿ ಪ್ರವೇಶವನ್ನ ಮಾಡಿ ಆಲಪ್ಪ ಸ್ವಾಮಿ, ಗಡ್ಡಿಪತ್ರಪ್ಪ, ದಿವಾಕರ್ ಗವಾಯಿಗಳು, ಸಿದ್ದವೀರಪ್ಪ ಮಾಸ್ಟರ್ ನನ್ನ ಸ್ವಗ್ರಾಮದ ಗುರು ಹಿರಿಯರಾಗಿ ಸ್ವೀಕರಿಸುತ್ತಾರೆ. ಇವರ ಮೊದಲು ಪರೋಕರ ಎಂಬ ನಾಟಕದಲ್ಲಿ ಮತ್ತು ದಕ್ಷ ಬ್ರಹ್ಮ ಎಂಬ ನಾಟಕದಲ್ಲಿ ಇವರು ಪ್ರದರ್ಶಿಸುತ್ತಾರೆ. ಹಾಗೇನೆ ಇವರು ಅನೇಕ ಕಂಪನಿ ನಾಟಕಗಳಲ್ಲಿ ಪ್ರದರ್ಶಿಸುತ್ತಾರೆ. ಕಂಪನಿಯ ಹೆಸರು ಬೆಳಗಾವಿಯಲ್ಲಿ ಮರಳು ತುಳಸಿದಾರ ಕಂಪನಿ, ಚಿತ್ರದುರ್ಗದ ಕುಮಾರಸ್ವಾಮಿ ಕಂಪನಿ, ಅನವಟ್ಟಿ ರಾಜಣ್ಣನ ಕಂಪನಿ, ಕರೀಂ ಸಾಹಿಬ್ ಕಂಪನಿ, ಸ್ವರಭ ಕಂಪನಿ ಹೀಗೆ ಅನೇಕ ನಾಟಕ ಕಂಪನಿಗಳಲ್ಲಿ ತಮ್ಮ ಅಭಿನಯದ ಮೂಲಕ ಮನೋಜ್ಞ ಅಭಿನಯವನ್ನ ಅವರು ಪ್ರದರ್ಶಿಸಿದ್ದಾರೆ. ಹಾಗೇನೆ ಇವರು ಬಯಲಾಟದಲ್ಲಿ ಪ್ರದರ್ಶಿಸಿದ್ದಾರೆ. ಗಿರಿಜಾ ಕಲ್ಯಾಣ, ಪ್ರಮೀಳಾ ದರ್ಬಾರ, ದಕ್ಷ ಬ್ರಹ್ಮ, ದ್ರೌಪದಿ ಸ್ವಯಂವರ, ಗಿರಿಜಾ ಕಲ್ಯಾಣ, ಭಕ್ತ ಮಾರ್ಕಂಡಯ್ಯ ಬಯಲಾಟಗಳಲ್ಲಿ ಪ್ರದರ್ಶಿಸಿದ್ದಾರೆ. ಹಾಗೇನೆ ಅನೇಕ ನಾಟಕಗಳನ್ನ ನಿರ್ದೇಶಿಸಿ ಅದೇ ನಾಟಕದಲ್ಲಿ ಪಾತ್ರಗಳನ್ನ ಮಾಡಿದ್ದಾರೆ. ಅಣ್ಣ ತಂಗಿ, ದೇವರಿಗೆ ನೌಕರಿ ಸಿಗಲಿಲ್ಲ, ಗರುಡ ರಾಜ್ಯದಲ್ಲಿ ಘಟಸರ್ಪ, ಧರ್ಮದೇವತೆ, ಪಂಜರದಲ್ಲಿ ಗಿಳಿ, ಕೆಟ್ಟ ಮೇಲೆ ಬುದ್ಧಿ ಬಂತು, ಜಗಜ್ಯೋತಿ ಬಸವೇಶ್ವರ ಹೀಗೆ ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಹಾಗೇನೆ ಇವರು ಕಿರುತೆರೆ ಧಾರಾವಾಹಿಗಳಾದ ಟಿ.ಎಸ್. ನಾಗಾಭರಣ ಅವರು ನಿರ್ದೇಶಿಸಿದ ಈ ಊರು ಕಸ್ತೂರು ಯಮುನಾಬಾಯಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಉದಯ ಟಿವಿಯ ಸುಪ್ರಸಿದ್ಧ ಧಾರಾವಾಹಿಗಳಾದ ಕುಸುಮಾಂಜಲಿ, ರಂಗೋಲಿ ಮಲೆ, ಲಕ್ಷ್ಮೀರಥ ಸಪ್ತಮಿ, ಮಾಂಗಲ್ಯ ಕಲ್ಯಾಣ, ಚಿಕ್ಕಮ್ಮ ಜೊತೆಗೆ ಅನೇಕ ಪಾತ್ರಗಳಲ್ಲಿ ಇವರು ಭಾಗವಹಿಸಿದ್ದಾರೆ.
ಈ ಟಿವಿ ಕನ್ನಡದ ಹಳವನಕಟ್ಟಿ ಗಿರಿಯಮ್ಮ ಅರುಂಧತಿ ಪಾತ್ರದಲ್ಲಿ ಭಾಗವಹಿಸಿ ಎಲ್ಲ ಸಾಧನೆಗಳನ್ನ ಪರಿಗಣಿಸಿ ಇವರಿಗೆ ಗೌರವ ಸಮರ್ಪಣೆಯನ್ನು ಉತ್ತಂಗಿ ಆನಂದ ಶಿಕ್ಷಕರು ಸೋಗಿ ಇವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಸೋಗಿಯಲ್ಲಿ ಮುಗಿಸಿ ಪದವಿ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನ ಹೂವಿನಡಗಲಿಯಲ್ಲಿ ಮುಗಿಸಿ ತಮ್ಮ TCH ಅನ್ನ ಹರಪನಹಳ್ಳಿಯಲ್ಲಿ ಮುಗಿಸಿ ಸುಮಾರು 28 ವರ್ಷಗಳ ಕಾಲ ತಮ್ಮ ಶಿಕ್ಷಣ ವೃತ್ತಿಯನ್ನ ನಡೆಸಿಕೊಳ್ಳುತ್ತಾ ಬಂದಿದ್ದಾರೆ. ಹಾಗೇನೆ 4 ಬಾರಿ ತಾಲೂಕಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಸದ್ಯದಲ್ಲಿ ಇವರು ಸತತ 2ನೇ ಬಾರಿಗೆ ತಾಲೂಕಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ವಿಶೇಷವಾದಂತಹ ಒಂದು ಪ್ರತಿಭೆಯನ್ನ ಹೊಂದಿ ಆ ಮೂಲಕ ಇವತ್ತು ಪ್ರತಿಭಾ ಪುರಸ್ಕಾರಕ್ಕಾಗಿಯೇ ಆಗಮಿಸಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಸದ್ಭಕ್ತರೇ, ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ವಿಶೇಷವಾದಂತಹ ಕಾರ್ಯಕ್ರಮ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಮತ್ತೆ ರೇಣುಕಾ ಯಲ್ಲಮ್ಮದೇವಿ ದೇವಸ್ಥಾನದ ನೂತನ ಶಿಲಾ ದೇವಾಲಯದ ಪಂಚಾಂಗ ಕಟ್ಟೆಯ ಪೂಜಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ನೆಪಮಾತ್ರ ಕಾರ್ಯಕ್ರಮ. ಯಾಕಂದ್ರೆ ಇದರೊಟ್ಟಿಗೆ ಇದು ಧಾರ್ಮಿಕ ಕಾರ್ಯಕ್ರಮ ಆಗಿರದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮವಾಗಿ ಹೊರಹೊಂದಿರುವಂಥದ್ದು. ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ಇವತ್ತು ಎಲ್ಲರೂ ಕೂಡ ಸೋಗಿಯ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಅನ್ನ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತದ್ದನ್ನ ನೋಡ್ತೇವೆ. ಸೋಗಿ ಗ್ರಾಮದಲ್ಲಿ ಇಂಥ ಒಂದು ಟ್ರಸ್ಟ್ ಅಂದ್ರೆ ಸುಮಾರು 65 ಜನ ಸದಸ್ಯರನ್ನ ಒಳಗೊಂಡಂತಹ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಅಸ್ತಿತ್ವಕ್ಕೆ ಬರಲಿಕ್ಕೆ ಮುಖ್ಯ ಕಾರಣೀಕರ್ತರು ಅಂದ್ರೆ ನಮ್ಮ ಗ್ರಾಮದ ಹಿರಿಯರು, ಈ ಹಿಂದೆ ಮಾಜಿ ಸಚಿವರು ಶಾಸಕರಾಗಿದ್ದಂತಹ ದಿವಂಗತ NMK ಸೋಗಿರವರು. NMK ಸೋಗಿರವರ ಒಂದು ಇಚ್ಛಾಶಕ್ತಿ ಮತ್ತು ಅವರಿಗೆ ಅವತ್ತು ಸಿಕ್ಕಂತ ಅವಕಾಶದಿಂದ ನಮ್ಮ ಗ್ರಾಮದಲ್ಲಿ ಪ್ರೌಢಶಾಲೆಯನ್ನ ತೆರೆಯುವಂತಹ ಸಾಧ್ಯತೆ ಆಯಿತು. ಅದೇ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಅತ್ಯಂತ ಉದಾರ ದಾನಿಗಳು ಇವತ್ತಿಗೂ ಕೂಡ ಅವರು ಆ ಒಂದು ಹೆಸರನ್ನ ಉಳಿಸಿಕೊಂಡು ಬಂದಿದ್ದಾರೆ. ಅಂತಹ ಮಹಾದಾನಿಗಳಾಗಿರುವಂತಹ ಪಟ್ಟದ ಮಂತಂದವರು ಇವತ್ತಿನ ಕಾಲಕ್ಕೆ ಕೋಟ್ಯಾಂತರ ಬೆಲೆ ಬಾಳುವಂತಹ ಒಂದು ಭೂಮಿಯನ್ನ ಪ್ರೌಢಶಾಲೆಗೆ ದೇಣಿಗೆಯನ್ನಾಗಿ ನೀಡಿದರು. ಈ ಎಲ್ಲ ಕಾರಣದಿಂದಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು 4 ದಶಕಗಳ ಹಿಂದೆನೆ ಶೈಕ್ಷಣಿಕವಾಗಿ ಅನೇಕ ಅವಕಾಶಗಳು ಸಿಕ್ಕಿದ್ರಿಂದ ನಮ್ಮೂರಿನ 100 ಜನ ಅವತ್ತಿನ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡೆದುಕೊಂಡು ಇವತ್ತು ನಿವೃತ್ತರಾಗಿ ನಮ್ಮ ಮುಂದೆ ನಿಂತು ನಮ್ಮ ಸೇವೆಗಾಗಿ ಅವರು ಕಂಕಣಬದ್ಧರಾಗಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ NMK ಸೋಗಿರವರನ್ನ ಮತ್ತು ಪಟ್ಟದ ಮನೆತನವನ್ನ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾದಂತಹ ಅವಶ್ಯಕತೆ ಇದೆ. ಹಾಗೆಯೇ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದು ಸುಮಾರು 1.5 ವರ್ಷ ಗತಿಸಿದೆ. ಆರಂಭದಲ್ಲಿ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಅನ್ನುವಂಥದ್ದು ಕೇವಲ ಒಂದು ಸಾಮಾಜಿಕ ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮ ದೇವೋದ್ದೇಶವನ್ನ ಒತ್ಕೊಂಡು ಈ ಕಾರ್ಯಕ್ರಮ ಒಂದು ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಉದ್ದೇಶಿಸಿದ್ರು. ತದನಂತರ ಅವರು ಅನೇಕ ಬಾರಿ ಮೀಟಿಂಗ್ ಗಳನ್ನ ಮಾಡಿಕೊಂಡು ಅವರ ದೇವೋದ್ದೇಶ ಎಲ್ಲಾ ಕ್ಷೇತ್ರಕ್ಕೂ ವ್ಯಾಪಿಸಿತು. ಹಾಗಾಗಿ ಅವರು ಸಾಮಾಜಿಕ ಕಾರ್ಯಕ್ರಮ, ಶೈಕ್ಷಣಿಕ ಕಾರ್ಯಕ್ರಮ, ಆರೋಗ್ಯ ಶಿಬಿರಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿ ಊರಿನಲ್ಲಿ ಯಾವ ವಿಷಯ ಅಗತ್ಯ ಇದೆಯೋ ಆ ಎಲ್ಲ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಎಲ್ಲರಿಗೂ ಮಾದರಿಯಾಗಿ ಮತ್ತು ಎಲ್ಲರಿಗೂ ಅನುಕೂಲವಾಗಿ ಜನಾನುರಾಗಿಯಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರಥಮವಾಗಿ ಅವರು ಆರೋಗ್ಯ ಶಿಬಿರವನ್ನ ಮಾಡುವುದರ ಮೂಲಕ ನಮ್ಮ ಗ್ರಾಮದ ಎಲ್ಲರ ಆರೋಗ್ಯವನ್ನ ಒಂದು ಆರೋಗ್ಯ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡಿದರು. ಅದಾದ ನಂತರ ನಮ್ಮಲ್ಲಿ ಭಕ್ತಿ ಭಾವವನ್ನ ಮೇಳೈಸಲಿಕ್ಕೆ ನಮ್ಮ ಗ್ರಾಮದಲ್ಲಿ ಅವಶ್ಯಕತೆ ಇರುವಂತಹ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ರೇಣುಕಾ ಯಲ್ಲಮ್ಮದೇವಿ ದೇವಸ್ಥಾನದ ಪುನರ್ನಿರ್ಮಾಣದ ಒಂದು ಕಾರ್ಯಕ್ಕೆ ಕೈ ಹಾಕಿದರು. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಕ್ಟೋಬರ್ 2ನೇ ತಾರೀಕು ಅವರು ಸ್ವಚ್ಛತೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಮೂಲಕ ಅವರು ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆಯ ಅರಿವನ್ನ ಮೂಡಿಸಿದರು. ಹಾಗೆಯೇ ಪ್ರತಿ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಸಾಧ್ಯವಾದಷ್ಟು ಸಂದರ್ಭದಲ್ಲಿ ಪ್ರೌಢಶಾಲೆಗಳಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಭೇಟಿ ನೀಡುವುದರ ಮೂಲಕ ಅಲ್ಲಿ ಅವತ್ತಿನ ಪ್ರಸ್ತುತ ವಿಷಯಗಳನ್ನು ಇಟ್ಟುಕೊಂಡು ಪ್ರಬಂಧ ಸ್ಪರ್ಧೆಯನ್ನು ನಡೆಸುವಂಥದ್ದು, ಅವರು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸುವಂಥದ್ದು, ಅಲ್ಲಿ ಶಾಲೆಗಳಲ್ಲಿ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು, ಈ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಗ್ರಾಮ ಅನ್ನುವಂಥದ್ದು
ಅನೇಕ ಕಲಾವಿದರನ್ನ ಹೊಂದಿದಂತ ಗ್ರಾಮ. ನಮ್ಮ ಗ್ರಾಮದಲ್ಲಿ ಕಲಾಕ್ಷೇತ್ರದಲ್ಲೇ ಅನೇಕ ಜನರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ರು. ಅವರೆಲ್ಲರನ್ನ ಬಿಟ್ಟಿಸಿ ಇವತ್ತು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡುವಂತದ್ದು ನಿಜವಾಗ್ಲೂ ನಮ್ಮ ಗ್ರಾಮಕ್ಕೆ ಹೆಮ್ಮೆಯನ್ನ ತಂದಂತಹ ಸಂಗತಿ. ವಿಶೇಷವಾಗಿ ಹೇಳಬೇಕಾಗಿರುವಂತಹ ವಿಶೇಷ ಏನಂದ್ರೆ, ಈ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಇವರು ಕೇವಲ ಹೆಚ್ಚಿನ ಅಂಕ ತಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರಶಸ್ತಿ ಪತ್ರ ಕೊಟ್ಟು ಸನ್ಮಾನಿಸುವುದಂತ ಅಷ್ಟೇ ಅಲ್ಲ, ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ತಂದೆ ತಾಯಿ ಇಬ್ಬರು ಇಲ್ಲದಂತ ಒಂದು ಬಡ ವಿದ್ಯಾರ್ಥಿಯನ್ನ ಗುರುತಿಸಿ ಅವರನ್ನು ದತ್ತು ತೆಗೆದುಕೊಂಡು ಅವರ ಉನ್ನತ ವ್ಯಾಸಂಗಕ್ಕೆ ಸಂಪೂರ್ಣವಾಗಿ ಅವರನ್ನ ಖರ್ಚು ವೆಚ್ಚವನ್ನ ಇವತ್ತು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಕೂಡ ಇವತ್ತು ಈ ವಿಷಯಕ್ಕೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಬೇಕು. ಹಾಗೆಯೇ ನಿವೃತ್ತ ನೌಕರರು ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಅವರು ಎಲ್ಲರೂ 60 ವರ್ಷವನ್ನ ದಾಟಿರೋರು. ಅವರಿಗೆ ವಿಶೇಷವಾಗಿ ವಯೋಸಹಜ ನಿವೃತ್ತಿ ಅಂತಾನೆ ಅವರಿಗೆ ಕೊಟ್ಟಿರ್ತಾರೆ. ಅಂದ್ರೆ ಅವರು ಕೆಲಸವನ್ನ ಮಾಡುವಂತಹ ಚೈತನ್ಯ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಸರ್ಕಾರ ಅವರಿಗೆ ನಿವೃತ್ತಿಯನ್ನ ಒದಗಿಸಿರ್ತದೆ. ಅದು ನಿವೃತ್ತಿಗೊಂಡಂತಹ ನಿವೃತ್ತ ನೌಕರರು ಹುಡುಗರಿಗಿಂತ ಹೆಚ್ಚಾಗಿ ಓಡಾಡಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಾವು ಗ್ರಾಮಸ್ಥರು ಅವರಿಂದ ಎಲ್ಲಾ ಅನುಕೂಲಗಳನ್ನ ಪಡ್ಕೊಳ್ತೀವಿ. ಅದ್ರ ಜೊತೆಗೆ ನಾವು ದೇವರಲ್ಲಿ ಏನಾದ್ರೂ ಮನವಿ ಮಾಡ್ಕೊಳ್ಳೋದಾದ್ರೆ ಎಲ್ಲಾ ನಿವೃತ್ತಿ ನೌಕರರ ಆರೋಗ್ಯ ಮತ್ತು ಆಯುಷನ್ನ ಗಟ್ಟಿಗೊಳಿಸು ಅಂತ ಹೇಳಿ ಮತ್ತೆ ಎಲ್ಲ ಮನೆಯಲ್ಲಿ ಉಪೇಂದ್ರ ಸ್ವಾಮಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯಾಕರ್ ರೆಡ್ಡಿ ಹಾಗೂ ಡಾಕ್ಟರ್ ಸಿದ್ದಮಲ್ಲಪ್ಪ ಸುದ್ದಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಆರಂಭವನ್ನ ಅತ್ಯಂತ ಉತ್ಸುಕತೆಯಿಂದ ಮಾಡಿದ ಇಬ್ಬರು ಶ್ರೀಯುತರಿಗೆ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಇವರಿಂದ ಸನ್ಮಾನ ಕಾರ್ಯಕ್ರಮ. ಎಲ್ಲ ನಿವೃತ್ತ ನೌಕರರ ಟ್ರಸ್ಟ್ನ ಸದಸ್ಯರಿಂದ ಹಾಗೆಯೇ ವೇದಿಕೆಯ ಮೇಲಿರುವ ಎಲ್ಲ ಮಹಿಳೆಯರಿಂದ ಹಾಗೆಯೇ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಎಲ್ಲ ವೇದಿಕೆಯಲ್ಲಿ ಅಲ್ಲಿರ್ತಕ್ಕಂಥ ಉದಿರ್ತಕ್ಕಂಥದ್ದು ಆ ಬಾಡಿಯಲ್ಲಿ ಬೆಂದಿರ್ತಕ್ಕಂಥ ಉದಿತ್ತು ಗಾಳಿ ಹೋಗಿದ್ದು ಅವೇನಾಗ್ತದಂದ್ರೆ ಹಾಗೆ ಮತ್ತು ಚಂಡಿ ಚಾಮುಂಡಿ ಬುಗಳಂಬಿಕೆ ದೇವಿ, ಬನ್ನಿ ಮಹಂಕಾಳಿ, ಮಹಾಲಕ್ಷ್ಮೀ ದೇವಿ, ನಾರಾಯಣಿ ನಮಸ್ತೆ, ಚೌಡಮ್ಮ, ಪಟ್ಟಣದಲ್ಲಮ್ಮ, ಸೋಗಿ, ಯಲ್ಲಮ್ಮ, ಹಾಲ್ದಮ್ಮ, ಗುಡ್ಡಾಪುರ, ದಾನಮ್ಮ, ದುರ್ಗಮ್ಮ, ವನತ್ತಮ್ಮ, ಮಾಸ್ತಮ್ಮ, ಮಲಿಯಮ್ಮ, ಊರಮ್ಮ, ಉಚ್ಚಂಗಮ್ಮ, ಹೇಳಮಕ್ಕ, ತಾಯಮ್ಮ, ಹತ್ತಕಾಯಿ, ಅಮ್ಮ ತಾಯಿ, ಬೆಳೆ ಲಗ್ಗವ, ದಮ್ಮ, ಕರೆ, ಒಂದ್ಲ, ಮುಡ್ತಮ್ಮ, ಕಟ್ಟೆ, ಮಾಯಮ್ಮ, ಮಲಮ್ಮ, ಸುಂಕಮ್ಮ, ಸತ್ಯಮ್ಮ, ಸೊಲ್ಲಮ್ಮ, ಮಾಯಮ್ಮ, ಮದುಗಮ್ಮ. ಇವೇನು ಗೊತ್ತಾ, ಅಲ್ಲಿ ಇರ್ತಕ್ಕಂಥ ಭಕ್ತರು ಎಲ್ಲವೂ ಕೂಡ ಆಗ್ತಂತೆ. ಅವಾಗ ಪರಮೇಶ್ವರ ಏನ್ ಮಾಡಿದ, ಅವೆಲ್ಲವನ್ನು ಉದ್ರಿಕೆ ಬಂದಾಗ ಅಲ್ಲಿ ನಂದೀಶ್ವರ ಏನ್ ಮಾಡಿದ, ಒಂದೆಲ್ಲವನ್ನು ದುಂಡು ಮಾಡಿ ಎಲ್ಲಮ್ಮ ಅಂತ ಒಂದು ದೇವನ್ನ ಸೃಷ್ಟಿ ಮಾಡಿದ್ವಿ. ಎಲ್ಲಮ್ಮನ ಶಕ್ತಿ ಇರ್ತಕ್ಕಂಥದ್ದು ದೇವತೆ ಯಾರದ್ದು, ಅದು ಎಲ್ಲಮ್ಮ ತಾಯಿ ಅಂತ. ಈ ಎಲ್ಲಮ್ಮ ತಾಯಿಯ ಕಾರ ಹುಣ್ಣಿಮೆ ಅಂತಿದ್ವಿ. ಕಾರ ಹುಣ್ಣಿಮೆ ಅರ್ಥಾತ್ ನಂದಿಯ ಹುಣ್ಣಿಮೆ ಅಂತಿದ್ದಾರೆ. ನಂದಿ ಯಾರು? ಬಸವಣ್ಣ ಅಂತ. ನಂದಿ ಮೂಲ ಸೃಷ್ಟಿ ಶಿಲಾ ಮುನಿಯ ಮಗ. ಏನಾಗುತ್ತೆ ಅಂದ್ರೆ, ಒಂದು ಯಾಗ ಯಜ್ಞ ಮಾಡುವಂತಹ ಸಮಯದಲ್ಲಿ ಶಿಲಾದ ಮುನಿಗಳು ಸಾಕಪ್ಪ ನನ್ನ ಕೈಂಕರ್ಯ ಮುಗಿಸಿ ನಾನು ಕೈಲಾಸಕ್ಕೆ ಹೋದಾಗ ಅಲ್ಲಿ ದುರ್ವಾಸ ಮಹಾಮುನಿಗಳಿದ್ರಂತೆ. ಅವರು ಶಿಲಾದ ಮಹಾಮುನಿಗಳು ಹೋದಾಗ ಅವಾಗ ಅಪುತ್ರಶ್ಚ ಗತಿರ್ನಾಸಿ ಸ್ವರ್ಗೋ ನೈವಚ, ನೀನು ಪುತ್ರನನ್ನು ಪಡೆದಿಲ್ಲ, ನೀನು ಧರೆಗೆ ಹೋಗು ಅಂದ್ರೆ ಭೂಮಿಗೆ ಹೋಗು ಅಂದ. ನನಗೆ ಮದುವೆನೇ ಎಲ್ಲ ನಾನು ಹೆಂಗ್ ಮಕ್ಕಳು ಪಡೆಯಬೇಕು ಅಂದ. ಆಗ ಶಿಲಾದ ಮುನಿ ಹೇಳ್ತಾನೆ, ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ. ಅಂದ್ರೆ ನಾವು ಮಕ್ಕಳು ಹಡೆದಿದ್ರೆ ಮೋಕ್ಷ ಅಲ್ಲ, ಪರಮಾತ್ಮನಿಗೆ ಭಗವಂತನಿಗೆ ನಾವು ಮಕ್ಕಳಾಗಿದ್ರು ಮೋಕ್ಷವಲ್ಲ, ಹೊರತು ಮಕ್ಕಳು ಹಡೆದಿಲ್ಲ ಅನ್ನೋ ಮಾತು ಹೇಳಿ ಆಗ ಋಷಿ ಮುನಿಗಳ ಒಂದು ವಾಕ್ಯ ಸುಳ್ಳಾಗದಲ್ಲ, ನೀವು ಹೋಗಂದಾಗ ಅಲ್ಲಿ ಯಾಗಯಜ್ಞ ಮಾಡುವಂತ ಸಮಯದಲ್ಲಿ ಒಂದು ಮುತ್ತು ಇರ್ತದೆ, ಅದರಲ್ಲಿ ಒಂದು ಮಗು ಉತ್ಪತ್ತಿ ಆಗುತ್ತೆ. ಆಗ ನೀನು ಕೈಲಾಸ ಅಂತಂದು ಹೇಳಿ ಪರಮೇಶ್ವರ ಆಜ್ಞೆ ಮಾಡಿದಾಗ ಅದೇ ರೀತಿಯಾಗಿ ಶಿಲಾದ ಮುನಿಯ ಪೂಜೆ ಒಂದು ಕೈಂಕರ್ಯದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಒಂದು ಮುತ್ತನ್ನ ಸೃಷ್ಟಿ ಮಾಡ್ತಕ್ಕಂಥ ಯಾವ ಪರಮೇಶ್ವರ, ಆಗ ಮುತ್ತನ್ನು ನೋಡಿದಾಗ ಒಂದು ಮಗು ಆಕಾರವಾಗಿ ಬೆಳೆಯುತ್ತಾ ಆತನಿಗೆ 3 ಕೋಡುಗಳಿದ್ವು. 3 ಕೋಡುಗಳಿದ್ದಾಗ ಆಗ ಅಪ್ಪನ ಕೇಳಿದಂತೆ, ನನಗೆ ಯಾಕೆ ಹಿಂಗೆ 3 ಕೋಡದವ, ಇದು ನಂದೇನಲ್ಲಪ್ಪ, ಶಿವನ ಕುರಿತು ಪರಮೇಶ್ವರ ಕುರಿತು ತಪಸ್ಸನ್ನು ಮಾಡ ನಿಮ್ಗೆ ಹೇಳ್ತಾನ. ಆಗ ತಪಸ್ಸನ್ನು ಮಾಡಿದಾಗ ಆ ಶಿಲಾದ ಮುನಿ ಮಗ ತಪಸ್ಸು ಮಾಡಿದ, ಪರಮೇಶ್ವರ ಬಂದು ನಿಂತ್ಕೊಂಡ್ಗಳಿಗೆ ಆ ಮಗು ಎದ್ದೋಗಿ ಹಿಂಗೆ ಚಿಮ್ಬಿಡ್ತಾರೆ ಕೋಡಲಿ. ಆ ಕೋಡಲಿ ಚಿಮ್ಮಿದ್ಗಳಿಗೆ ನಡ್ಕೊಂಡು ಉದಿರಿ ಆಗ 2 ಕೊಂಡ್ಬಿಡಿದ್ರು. ನಾನು ಯಾಕೆ ಹಿಂಗೆ ಮಾಡಿ ಅಂದಾಗ, ಫಲೆ ನೀನು ಇದಪ್ಪ ನಿನಗೆ ತಪಸ್ಸಿಗೆ ಮೆಚ್ಚಿ ನಾನು ನೀನು ಏನು ಹೊರ ಕೇಳ್ತಿ ಕೇಳಿದಾಗ ಆಗ ಪರಮೇಶ್ವರ ಹೇಳ್ತಾನ, ನಂದಿ ಹುಡುಗ 2 ಕೋಡದವು 2 ಕಾಲದವು, 2 ಕಾಲು ಮಾಡಿಬಿಟ್ರೆ ನನಗೆ ನನ್ನನ್ನ ನೀನು ಹತ್ಕೊಂಡು ವಾಹನ ಮಾಡ್ಕೊಂಬಿಡು, ನಾನು ನಿನಗೆ ವಾಹನ ಹಾಕಿರಂತ. ಆಗ ಪರಮೇಶ್ವರ ಆ ನಂದಿ ವಾಹನ ಆಗಿ ಮಾಡುವಂತಹ ಸಮಯದಲ್ಲಿ ಆಗ ಕೈಲಾಸ ನೋಡಿರ್ತಕ್ಕಂಥ
ಯೋಗಿಗಳು, ಜಂಗಮರು, ನೋಡೋರು, ಹಾರೋರು, ಸಿದ್ಧರು, ಸಾಧರು ಎಲ್ಲರೂ ಕುಂತ್ಕೊಂಡಿರ್ತಕ್ಕಂತಹ ಸಮಯದಲ್ಲಿ ಆಗ ಪರಮೇಶ್ವರ ವಿನೋದಕ್ಕಾಗಿಯೇ ಪಾರ್ವತಿಗೆ ಹೇಳಿದಂತೆ, ನೀನು ಹಿಂದಕ್ಕೆ ಶಕ್ತಿ ಅವತಾರವನ್ನು ತಾಳಿ ಎಲ್ಲಾ ರಾಕ್ಷಸರನ್ನು ಸೋರ ಮಾಡಿದ್ದು ನೀನೇ ಅಂತಂದು ವಿನೋದಕ್ಕೆ ಹೇಳ್ಯಾರ. ಆಗ ವಿನೋದಕ್ಕೆ ಹೇಳಿದಾಗ ಅಲ್ಲಿ ಹಂಗಾರ ನನ್ನಂತೂ ಅಷ್ಟು ಶಕ್ತಿ ಇರ್ತೇನೆ ಅಂತ ಪಾರ್ವತಿ ಹೇಳಿದೆ. ಇಲ್ಲ, ಈಗಿಲ್ಲ, ಎಲ್ಲ ಆದಿಶಕ್ತಿಯನ್ನು ಇತ್ತು ಅಂತ ಕೇಳಿದ್ದೆ. ಇಲ್ಲ ಹಂಗಾರ ನಾನಾ ಹೆಚ್ಚು ಅಂದಂತೆ. ಹಂಗಾರ ವಿನೋದಕ್ಕಾಗಿರೋ ಒಬ್ಬ ಶಿವಸುಕುಮಾರನ್ನ ಸೃಷ್ಟಿ ಮಾಡಿದ್ದೀನಿ ಪರಮೇಶ್ವರ. ಇದು ನನ್ನಿಗೆ ಸಂಬಂಧಪಟ್ಟದ್ದು ಬರ್ತದೆ. ಎರಡನೇ ಮಿಷನ್ ಆ ಶಿವಸುಕುಮಾರನ್ನ ಉತ್ಪತ್ತಿ ಮಾಡಿದಾಗ ನೀನು ಸೋಲಿಸ್ಬೇಕಾದಂತಂದು ವಿನೋದಕ್ಕೆ ಮಾಡಿದಂತೆ. ಅವನು ಬೆಳೀತಾ ಬರಪ್ಪರೆಯಾಗಿ ಎಲ್ಲರ ಮೇಲೆ ಯುದ್ಧ ಮಾಡಕ್ಕೆ ಚಾಲ ಬೇಡ. ಪರಮೇಶ್ವರನ ಮೇಲೆ ಯುದ್ಧ ಮಾಡಿ ಪಾರ್ವತಿ ನನಗೆ ಕೂಡ ಅಂತ ನಿಂತುಕೊಟ್ಟ. ಅಯ್ಯೋ ಇದು ಒಳ್ಳೆ ನೋಡು, ನಾವು ಮಾಡಕ್ ಇದೊಂದು ಆತಲ್ಲ ಅಂತಂದು ಹೇಳಿ ಇದು ಶಿವಸುಕುಮಾರನ ಯಾರು ಸಂಹಾರ ಮಾಡ್ಬೇಕು ಅಂತಂದು ತೀರ್ಮಾನ ಮಾಡಿದಾಗ ಅಲ್ಲಿ ಹೇಳ್ದಂತೆ ಷಣ್ಮುಖ ಬಂದ ಸಾಧ್ಯ ಆಗ್ಲಿಲ್ಲ, ವಿನಾಯಕ, ವೀರಭದ್ರ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಆಗ ಏನ್ ಮಾಡ್ತಾನ, ಇನ್ನು ಹೆಂಗ್ ಮಾಡ್ಬೇಕಂತಂದು ಹೇಳಿ ಒಂದು ದೊಡ್ಡ ಅರವಿ ಅಂತ ಅಥವಾ ದೊಡ್ಡ ಸರ್ಕಲಿಂದ ಬಾಂಡಲಿ ದೊಡ್ಡ ಅದು ತುಂಬಾ ಜೋಳದ ಉದ್ಯಮ ಮಾಡಿದ್ರೆ. ಯಾಕಂದ್ರೆ ಸೋಮವಾರ ಎರಡನೇ ನಿಮಿಷ ಬರ್ತದೆ. ಆ ಜೋಳದ ಉದ್ಯಮ ಸುಡಿಸುವ ಜೋಳಿಕೆಯನ್ನು ಮಾಡಿ ಆ ಪರಮೇಶ್ವರ ಒಂದು ಮುದ್ದಿನ ಉಂಗುರ ಹಾಕಿದ್ದಾರೆ. ಹಾಕಿದಾಗ ಅಲ್ಲಿ ಈ ಮುದ್ದಿನ ಉಂಗುರವನ್ನು ಯಾರು ತೆಗಿತಾರೋ ಅವರು ಈ ರಾಕ್ಷಸನ ಈಗ ತಾನೇ ವಿರೋಧಕ್ಕಾಗಿ ಸೃಷ್ಟಿ ಮಾಡತಕ್ಕಂಥ ಈ ರಾಕ್ಷಸನ್ನ ಸಂಹಾರ ಮಾಡ್ತಾನ. ಆ ಎಲ್ಲರ ಕೈಲಿ ಸೊಂಡೆ ಇಟ್ಟು ಗಣಪ ಕುಟ್ಕೊಂಡು ಹೋಗ್ತದೆ. ಎಲ್ಲ ಕೈಲೆಲ್ಲ ನಂದಿ ಬಂದಂತೆ. ನಂದಿ ಬಂದು ಕೋಡಿಲಿ ಅವು ಉಗ್ಗಿಯಕ್ಕೆ ಹಿಂಗೆ ಕೋಡಿಗೆ ಹಾಕೊಂಡ್ಬಿಟ್ಟಂತೆ. ಕೋಡಿಗೆ ಹಾಕಂಗೆ ಈತನ ಶಿವಸುಕುಮಾರನ್ನ ಸಂಹಾರ ಮಾಡ್ತಕ್ಕಂಥದ್ದು ಅಂತ ಇಬ್ಬರು ಯುದ್ಧಕ್ಕಿದ್ದಾನೆ. ಬಿದ್ದಾಗ ಯುದ್ಧ ಮಾಡ್ತಾ 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 ಆ ಎರಡು ಕೋಡನ್ನ ಸೀದಾ ಶಿವಸುಕುಮಾರ ಒಟ್ಟಿಗೆ ಚುಚ್ಚಿಗಳಿಗೆ ಆ ಕೋಡೆಲ್ಲ ರಕ್ತವಾದಂತೆ. ಆ ಕೋಡೆಲ್ಲ ರಕ್ತವಾಗಿರ್ತಾವು. ಅಂತ ಕೋಡಿನ ಕೆಂಪು ಬಣ್ಣವನ್ನ ನಾವು ಮೊನ್ನೆ ಏನ್ ಮಾಡ್ತೀವಿ, ಸೋಮವಾರ ದಿವಸ ಎತ್ತಿಗೆ ಕೆಂಪು ಬಣ್ಣವನ್ನ ಕೋಡಿಗೆ ಹಚ್ತೀವಿ. ನೀಲಿ ಬಣ್ಣ ಹಚ್ತೀವಿ ಅಷ್ಟಲ್ಲ, ಹಳದಿ ಬಣ್ಣ ಕುಮಾರನ ಇದು ನಂದಿಯ ಉಳಿವಿ ಅಂತ. ಇಂಥ ಒಂದು ನಂದಿ ಏನ್ ಮಾಡ್ತಾ ಅದನ್ನ ಸಂಹಾರ ಮಾಡಿದಾಗ ಅವನು ಪುಸ್ತಕ ಹೋದಂತೆ ಕೈಲಿ ನಂದಿನ ಪುಸ್ತಕ ಹೋದ ಬಾಯಿ ಕಚ್ಚಕ್ ಹೋದಂತೆ. ಅದಕ್ಕೆ ಎತ್ತಿಗೆ ಏನ್ ಮಾಡ್ತೀವಿ ನಾವು, ಹಸ್ತ ತೋಡ್ತೀವಿ, ಎತ್ತಿಗೆ ಹಸ್ತ ತೋಡ್ತೀವಿ. ಆಮೇಲೆ ಕುಂಟಿ ಬಳೆಯನ್ನ ರೌಂಡ್ ಮಾಡ್ತೀವಿ, ಅದು ಕಚ್ಚಿರ್ತಕ್ಕಂಥದ್ದು ಸಂದೇಶ. ಇಂಥ ಒಂದು ಕಾರ್ಯಕ್ರಮ ನಂದೀಶ ಈ ರೀತಿ ಪರಮೇಶ್ವರಿಗೆ ಸಹಾಯ ಮಾಡಿದ ಅಂತ ಒಂದು ಹಬ್ಬವನ್ನು ನಾವು ಈ ಕಾರುಣಿ ದಿವಸ ಇಲ್ಲಿ ಒನ್ನುಗ್ಗಿ ಅಂತ ಮಾಡ್ತೀವಿ. ಈ ಒನ್ನುಗ್ಗಿಯ ಕಾರ್ಯಕ್ರಮ ದೇವಸ್ಥಾನದ ನೂತನ ದೇವಾಲಯ ಇದೆ. ಕ್ರೀಡೆಯಲ್ಲಿ ಕೂಡ ಬಾಲ್ ಬ್ಯಾಡ್ಮಿಂಟನ್ ಅಂತ ಹೇಳಿ ವಿಜಯನಗರ ಜಿಲ್ಲೆನಲ್ಲಿ ಅದು ಹೋಗಿ ಗ್ರಾಮ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂತ ಒಂದು ಕ್ರೀಡೆ. ಹಾಗಾಗಿ ಕ್ರೀಡೆಯಲ್ಲಿ ಕೂಡ ಈ ಒಂದು ಗ್ರಾಮ ಮುಂಚೂಣಿಯಲ್ಲಿ ಇದೆ ಅಂತಕ್ಕಂಥ ಮಾತಿನೊಂದಿಗೆ ಈ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಉಭಯ ಶ್ರೀಗಳ ಪಾದಕಮಲಗಳಿಗೆ ನಮಸ್ಕರಿಸಿ, ಈಗ ಶೈಕ್ಷಣಿಕವಾಗಿ ಈ ಒಂದು ಗ್ರಾಮ ಯಾವತ್ತೂ ಕೂಡ ಇಂದು ಉಳಿದಿಲ್ಲ. ಹಾಗಾಗಿ ಪಠ್ಯದ ಸಿದ್ದಲಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರೌಢಶಾಲಾ ವಿಭಾಗ ಮತ್ತೆ ಪದವಿ ಪೂರ್ವ ಅಂತ ಎರಡೂ ಅಂತ ಒಂದೇ ಆವರಣದಲ್ಲಿದೆ. 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಈ ತಾಲೂಕಿಗೆ ಮತ್ತೆ ನಮ್ಮ ಗ್ರಾಮಕ್ಕೆ, ಸೋಗಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ, ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಗುರುಗಳು ಕಡ್ಲಿ ಗುರುಬಸವ ಸರ್ ಮತ್ತೆ ಕೊಟ್ಟೇಶ್ವರ್ ಕೂಡ ಈ ವೇದಿಕೆ ಹತ್ರ ಬರ್ಬೇಕಂತ ಕೇಳ್ಕೊಳ್ತಾ ನಾನು ಮಕ್ಕಳನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಆ ಮಕ್ಕಳು ಇಲ್ಲಿ ಉಪಸ್ಥಿತರಿರಬೇಕು. ಮಕ್ಕಳು ಕೂತ್ಕೊಳ್ತಾರೆ, ಜೊತೆಗೆ ಅವ್ರ ಪೇರೆಂಟ್ಸ್ ಕೂಡ ಬರಬೇಕು. ಇದು ನಮ್ಮ ನಿವೃತ್ತ ನೌಕರರ ಆಶಯ ಕೂಡ, ನಾವು ಟ್ರಸ್ಟಿನ ಒಂದು ಆಶಯ. ಮೊದಲನೇದಾಗಿ BM ಮೊದಲನೇ ಹಂತದಲ್ಲಿ SSLC 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ BM ಸಂದೀಪ್ ಶೇಕಡ 93.40% ನಮ್ಮ ಜೋರಾಗಿ ಸಪ್ರೇಟ್ ಮೂಲಕವಾಗಿ ಆ ವಿದ್ಯಾರ್ಥಿನ ವೇದಿಕೆ ತಲುಪ್ತಾ ಇದ್ದೇನೆ. ಹಾಗೆಯೇ ಸಿ ಭವಾನಿ 92.48% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಟಿ ಅನ್ನಪೂರ್ಣ 90.80 ಅಂಕ ಪಡೆದಿದ್ದಾರೆ. KM ತನುಜ 90.40. ಹಾಗೆಯೇ DK ಅನಿಲ್ ಕುಮಾರ್ 89.61% ಅವರು ಪಡೆದುಕೊಂಡಿದ್ದಾರೆ. ಹಾಗೆಯೇ ಪಿ ಮಲ್ಲಜ್ಜ 88.96 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಬಿ ಸ್ವಾತಿ 88.64 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸುಸ್ಮಿತಾ 88.16% ಅಂಕ ಪಡೆದಿದ್ದಾರೆ. ಟಿ ಲಾವಣ್ಯ 87.68% ಅಂಕಗಳನ್ನು ಪಡ್ಕೊಂಡಿದ್ದಾರೆ.
ಹಾಗೆಯೇ ವೈ ಪ್ರೀತಿ 87.52 ಅವರ ಅಂಕಗಳನ್ನ ಪಡ್ಕೊಂಡು ಈ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು ಅಂದ್ರೆ 85ಕ್ಕಿಂತ ಹೆಚ್ಚು ಪಡೆದಂತ ಅವರಿಗೆ ನಮ್ಮ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಒಂದು ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಂಡು ಪರಮ ಪೂಜ್ಯರ ಸಮ್ಮುಖದಲ್ಲಿ ಗಣ್ಯ ಮಾನ್ಯರ ಒಂದು ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ಮಾಜಿ ಶಾಸಕರಾದಂತಹ ನಂಜ ಹಾಲಪ್ಪ ಸರ್ ಅವರ ಸಮ್ಮುಖದಲ್ಲಿ ಈಗ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಸೋಗಿ ಗ್ರಾಮ ಶೈಕ್ಷಣಿಕವಾಗಿ ನಾವೇನು ಹಿಂದೆ ಇಲ್ಲ ಎನ್ನುವಂತೆ ಇಲ್ಲಿ ಅನೇಕ ಜನ ಶೈಕ್ಷಣಿಕವಾಗಿ ಕೂಡ ಬಹುದೊಡ್ಡದಾದಂತಹ ಸಾಧನೆ ಮಾಡಿರ್ತಕ್ಕಂಥದ್ದು. NMK ಸೋಗಿ ಅವರು ಕೂಡ ಶಿಕ್ಷಣ ಮಂತ್ರಿಗಳು ಈಗ ಮಾನ್ಯ ಮಾಜಿ ಶಾಸಕರಂತ ಅಂಜಲಿ ಹಾಲಪ್ಪ ಸರ್ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದಾರೆ. ನಮ್ಮ ಶಾಲಾ ಮುಖ್ಯಗಳು ಕೂಡ ಅವ್ರ ಜೊತೆಗಿದ್ದು ಪ್ರತಿಭಾ ಪುರಸ್ಕಾರವನ್ನು ನಿರ್ವಹಿಸಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಕುಳಿತಂತ ಎಲ್ಲರೂ ಕೂಡ ಜೋರಾಗಿ ಚಪ್ಪಳನ್ನು ತಟ್ಟುವ ಮೂಲಕವಾಗಿ ಮಕ್ಕಳ ಪ್ರಗತಿಗೆ ಅವರ ಸಾಧನೆಗೆ ಪ್ರೋತ್ಸಾಹವಾಗಿ ಚಪ್ಪಳ ಕೊಟ್ಟ ಅಭಿನಂದಿಸೋಣ. ಈ ರೀತಿಯಲ್ಲಿ ಮಕ್ಕಳು ಈ ಗ್ರಾಮದಲ್ಲಿ ಆಟ, ಪಂದ್ಯಾಟ, ಊಟ, ಪಾಠ ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅನೇಕ ರೀತಿಯಾದಂತಹ ಒಂದು ಸಾಧನೆ ಮಾಡುವಂತಹ ಸಾಧಕರ ಗ್ರಾಮ ಅಂತ ಹೇಳಿದ್ರೆ ನಮ್ಮ ಹಡಗಲಿ ತಾಲೂಕಿನಲ್ಲಿ ವಿಶೇಷವಾಗಿ ಸೋಗಿ ಗ್ರಾಮ. ಹಾಗಾಗಿ ಎಲ್ಲ ಹಿರಿಯರು ಪಟ್ಟೇದಾರ ಸಿದ್ದಲಪ್ಪ ಶಾಲೆಯಲ್ಲಿ ಹೋಗಿದಂತ ಅನೇಕ ನಿವೃತ್ತ ನೌಕರರು ಅನೇಕ ಜನರು ಅದೇ ಶಾಲೆಯಲ್ಲಿ ಹೋಗಿ ಅನೇಕ ವಿವಿಧ ಹುದ್ದೆಗಳನ್ನ ಪಡೆದುಕೊಂಡಂತಹ ಕಟ್ಟೆ ಪೂಜಾ ಕಾರ್ಯಕ್ರಮದ ಕಲಾವಿದರಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಎಲ್ಲ ನಡೆಯುತ್ತೆ. ಲತಾ ಮಲ್ಲಿಕಾರ್ಜುನ್, ಕೃಷ್ಣ ನಾಯ್ಕ, ಮಾಜಿ MLA ಅವರು, ನಂದಳೆ ಹಾಲಪ್ಪ ಅವರು, ಆಮೇಲೆ ಪುರದ ಗುರುಗಳು ಹಿರೇಮಲ್ಲಿಕೇರಿ ಗುರುಗಳು, ಹಿರೇಮಲ್ಲಿಕೇರಿ ಮಠದ ಅಜ್ಜ ಊನಡಗಿ, ಸೋಗೆಪುರ ವರ್ಗ ಕಟ್ಟಿಮನಿ ಪಟ್ಟ ಸಿದ್ದೂರ ಶಿವಾಚಾರ್ಯ ಅವರ ಕೃಪಾಶ್ರಯದಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಸಾಧನೆಯನ್ನು ಮೆಚ್ಚಿ ನಿವೃತ್ತ ಇಲ್ಲ ಚಂದ್ರನಾಯ್ಕ ಬಂದಲ್ಲಿ ಪ್ರತಿ ವರ್ಷವೂ ಕೂಡ ಆಗಸ್ಟ್ 15ರಂದು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ರು. ಇವತ್ತು ಗ್ರಾಮಕ್ಕೆ ಗೊತ್ತಾಗಲಿ, ಗ್ರಾಮದಲ್ಲಿರ್ತಕ್ಕಂಥ ಅನೇಕ ಇನ್ನೂರಿಗಿಂತ ಮಕ್ಕಳು ಕೂಡ ಪ್ರೇರಣೆಗೊಂಡು ಅವರು ಕೂಡ ಶೈಕ್ಷಣಿಕವಾಗಿ ಮುಂದೆ ಬರಲಿ, ಇನ್ನೂ ಹೆಚ್ಚು ಅವರು ಸಾಧನೆಯನ್ನ ಮಾಡಲಿ ಅಂತ ಈ ಒಂದು ವೇದಿಕೆಯಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು ಮುಂದೆಲ್ಲ ಇವನ್ನೆಲ್ಲ ಶಿಕ್ಷಣ ಅಂತಿದ್ರೆ ಇದೀಗ ತಾನೇ ನಮ್ಮ ಮಾಜಿ ಶಾಸಕರು ಹೇಳಿದ್ರು ಶಿಕ್ಷಣವೇ ಶಕ್ತಿ ಅಂತ. ನಮ್ಮ ತಾಲೂಕಿನ ಶಾಸಕರು ಕೂಡ ಅದೇ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಾಯಿ ರೇಣುಕಲ್ಲಮ್ಮ ದೇವಿ ಈ ಮಕ್ಕಳಿಗೆ ಮುಂದಿನ ಭವಿಷ್ಯತ್ತಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಒಂದು ಆಯುಷ್ಯವಾಗಿ ಕೊಡಲಿ, ಅವರ ತಂದೆ ತಾಯಿಗಳು ಕೂಡ ಒಳ್ಳೆಯ ಒಂದು ಶಕ್ತಿಯನ್ನು ಕೊಟ್ಟು ಮಕ್ಕಳನ್ನು ಓದಿಸುವಂತಹ ಶಕ್ತಿ ತಾಯಿ ದಯಪಾಲಿಸಲಿ ಅಂತ ಈ ಮೂಲಕ ತಾಯಿಯಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ಈ ದಿನ ಸೂದಿನ ಪಂಚಾಂಗ ಕಟ್ಟುವ ಶಿಲಾಪೂಜೆಯ ಸಮಾರಂಭದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ಆಶೀರ್ವಾದದೊಂದಿಗೆ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜೋರಾಗಿ ತಪ್ಪದಂತಹ ಮೂಲಕವಾಗಿ 10 ಜನ ವಿದ್ಯಾರ್ಥಿಗಳನ್ನ ನಾವು ಅಭಿನಂದಿಸೋಣ. ಮುಂದಿನ ಭವಿಷ್ಯತ್ತಿನ ವಿದ್ಯಾಭ್ಯಾಸ ಉತ್ತಮ ಬೆಳೆಯುವಂತ ಶಿಕ್ಷಣ ಕೋರಿ ಅವರ ಭಾವಿ ಒಂದು ಸಮಾಜದ ಸತ್ಪ್ರಜೆಗಳಾಗಿ ಒಳ್ಳೆಯ ನೌಕರರಾಗಿ ಕೂಡ ಇಂತಹ ನಿವೃತ್ತಿನ ಪೋಸ್ಟ್ನಲ್ಲಿ ಸೇರುವಂತವರಾಗಲಿ ಅಂತ ಶಕ್ತಿಯನ್ನ ತಾಯಿ ಜಗನ್ಮಾತೆ ರೇಣುಕಲ್ಲಮ್ಮ ದೇವರು ಕೊಡ್ಲಿ ಅಂತ ನಾನು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇನೆ. ಮುಂದಿನ ಹಂತದಲ್ಲಿ ನಮ್ಮ ಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳು ಹೇಮ ಜೆ ಚೇತನ್ 96%, ತಂದೆ ಜಯಪ್ರಕಾಶ್, ಇವರೆಲ್ಲ 6 ಜನ ವಿದ್ಯಾರ್ಥಿಗಳು ನಮ್ಮ ಪಟ್ಟದ ಸಿದ್ದಲಪ್ಪ ಸರ್ಕಾರಿ ಪ್ರೌಢ ಶಾಲೆಯಲ್ಲೇ ಓದಿ ಪದವಿ ಪೂರ್ವ ಹಂತಕ್ಕೆ ಅದೇ ಶಾಲಾ ಆವರಣದಲ್ಲಿರ್ತಕ್ಕಂಥ ಪದವಿ ಪೂರ್ವ ಶಿಕ್ಷಣಕ್ಕೆ ದಾಖಲಾತಿಯನ್ನು ಹೊಂದಿ ಸಾಧನೆ ಮಾಡ್ತಕ್ಕಂಥ ಸಾಧಕರು. ಇವರು ಕೂಡ ನೋಡಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಶೇಕಡ 93% ಮಾಡ್ತಾರೆ ಅಂದ್ರೆ ಮಕ್ಕಳ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು. ಜೋರಾಗಿ ಒಂದು ಚಪ್ಪಳೆ ಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರು. ಯಾಕಂತೇಳಿ ಇವತ್ತು 1,00,000 2-3 ಲಕ್ಷ ಕೊಟ್ಟು 3 ದಿನಗಳಲ್ಲಿ ಹೋಗಿ 5 ಲಕ್ಷ ಖರ್ಚು ಮಾಡಿ 90% ಮಾಡ್ಕೊಂಡು ಬರ್ತಾರೆ. ಕೇವಲ
ಯಾವುದೇ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಉಪನ್ಯಾಸಕರ ಬೋಧನೆ ಅಷ್ಟೇ ಅವರು ವಿದ್ಯಾಭ್ಯಾಸ ಮಾಡಿ 93% ಮಾಡಿದ್ದಾರೆ ಅಂದ್ರೆ ವೆರಿ ಗ್ರೇಟ್ ಫುಲ್ ಈ ಒಂದು ಸಾಧನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ಮಕ್ಕಳು ಪದವಿ ಪೂರ್ವ ಹಂತ ಪಡೆದು ಪದವಿ ಹಂತಕ್ಕೆ ಹೋಗ್ತಾರೆ. ಆ ಪದವಿ ಹಂತದಲ್ಲಿ ಕೂಡ ಮುಂದೆ ದೊಡ್ಡ ದೊಡ್ಡ ಒಂದು IAS ಅಧಿಕಾರಿಗಳಾಗಿ ಗ್ರಾಮವನ್ನು ಉದ್ಧಾರ ಮಾಡುವಂತಹ ಶಕ್ತಿಯನ್ನ ಏರ್ಕಲಮ್ಮ ದೇವರು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಶುಭವನ್ನ ಕೋರುತ್ತೇನೆ. ನಮ್ಮ ನಿಜಕ್ಕೂ ಒಳ್ಳೆ ಶ್ಲಾಘನೀಯ ಕೆಲಸ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ ಇಂಥ ದೊಡ್ಡದಾದಂತಹ ಸಾರ್ಥಕ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಯುವಕರು ನಾಚಿರುವಂತಹ ಕೆಲಸ ನಿವೃತ್ತ ನೌಕರರಿಂದ ಆಗ್ತಾ ಇದೆ. ಈ ಗ್ರಾಮದಲ್ಲಿ ಶತ ಕೋಟಿಗಳ ಒಂದು ಗುಡಿ ನಿರ್ಮಾಣ ಆಗಬಹುದು. ಇದು ಶಾಶ್ವತವಾಗಿ ಭೂಮಿ ಮೇಲೆ ಈ ಸೋಗಿ ಗ್ರಾಮದ ಎಲ್ಲ ಹಳೆಯ ಪೀಳಿಗೆಯವರು ಎಲ್ಲರಿಗೂ ಕೂಡ ಈ ದೇವಸ್ಥಾನ ಅನ್ನುವಂಥದ್ದನ್ನ ಕೈಗೊಳಿಸಲಿಕ್ಕೆ ಒಂದು ಸಾರ್ಥಕ ಕೆಲಸ ಆ ನಿವೃತ್ತಿ ನಂತರ ಇವರು ಮಾಡಿದಂತಹ ದೊಡ್ಡದಾದಂತಹ ಸಾಧನೆ. ಹಾಗಾಗಿ ಮತ್ತೊಮ್ಮೆ ಜೋರಾದಂತಹ ಚಪ್ರಕಟ್ಟುಗಳ ಮೂಲಕ ಈ 6 ಜನ ವಿದ್ಯಾರ್ಥಿಗಳನ್ನು ಸಂಗೀತ ನಂದಿನಿ ಪವಿತ್ರ ವಿಜಯಲಕ್ಷ್ಮಿ ನಾಗರತ್ನಮ್ಮ ಹಾಗೆ ಹೇಮಾ ಚೇತನ್ ಇವರೆಲ್ಲರಿಗೆ ನಾವು ಶುಭವನ್ನು ಕೋರ್ತಾ ಗುರುದೇವರ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ. ಶೈಕ್ಷಣಿಕವಾಗಿ ಇವರೆಲ್ಲರೂ ಕೂಡ ಮುಂದೆ ಬರಲಿ. ಇನ್ನೂ ಪದವಿ ಹಂತದಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಈ ಸೋಗಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಲಿ ಅಂತ ಹೇಳಿಕೊಳ್ಳಮ್ಮ ತಾಯಿಯಲ್ಲಿ ನಾನು ಭಕ್ತಿಯಿಂದ ಬೇಡಿಕೊಡ್ತಾ ಆ ಮಕ್ಕಳಿಗೆ ನಾನು ಶುಭಾಶಯವನ್ನ ಧನ್ಯವಾದವನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಶರಣಾರ್ಥಿ ಪರಮ ಪೂಜ್ಯರ ಪಾದಂಗವಾಗಿ ನಮ್ಮ ಪರಮಟ್ಟು ನನ್ನ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ನಮಗೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಧನ ಸಹಾಯಕ್ಕೆ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿ ಇದನ್ನ ಪೂರ್ಣಗೊಳಿಸುವಲ್ಲಿ ಎಲ್ಲರೂ ಸಹಕಾರ ನೀಡಿ ನಿಗದಿತ ಸಮಯದಲ್ಲಿ ಮುಗಿಸಲು ಕಂಕಣ ಪಡೋಣ ಅಂತಂದು ಹೇಳ್ತಾ ಈಗ ಸಮಯ ಆಗಿದೆ. ನಮ್ಮ ಟ್ರಸ್ಟಿನ ಕಾರ್ಯಚಟುವಟಿಕೆಗಳು ತಮಗೆಲ್ಲರಿಗೂ ಗೊತ್ತು. ಈ ದೇವಸ್ಥಾನವನ್ನ ಒಂದು ಈಗಾಗಲೇ ಹೇಳಿದ್ರು ಅಮೌಂಟ್ ಜಾಸ್ತಿ ಇದೆ ಅಂತಂದು ಅದಕ್ಕೆ ಶಕ್ತಿ ರೂಪವಾಗಿ ದೇವಿನೇ ಕೊಟ್ಟಂಗೆ ಹಾಲಪ್ಪ ಮತ್ತು ಕೃಷ್ಣನಾಯಕರವರು ನಿಮ್ಮ ಬುನಾದಿಯಿಂದ ನಾವು ಕಳಿಸೋದಕ್ಕೆ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಆ ಶಕ್ತಿ ದೇವಸ್ಥಾನ ಕಟ್ಟಕ್ಕೆ ಹೋದಷ್ಟು ಭಕ್ತರು ಸಹಿತ ದುಡ್ಡು ಕೊಟ್ರೆ ನಾವು ಕೊಡೋದು ದೊಡ್ಡದಲ್ಲ, ನೀವು ನಿಂತ್ಕೊಂಡು ಮಾಡ್ತಿರಲ್ಲ ಅಂತ ಹೇಳ್ತಾರೆ. ನಮಗೆ ಅದು ಚೈತನ್ಯ ಕೊಡ್ತಾ ಇದೆ. ಹಾಗಾಗಿ ತಾವು ಸಹಿತ ಯಾರಾದ್ರೂ ದೇಣಿಗೆ ಕೊಟ್ಟರು ಖುಷಿಯಿಂದ ಕೊಡ್ರಿ, ಇಲ್ಲಿ ಕೆಲಸ ಖುಷಿಯಿಂದ ಆಗಲಿ ಅನ್ನೋದು ಅಪೇಕ್ಷೆ. ಇದು ಎಲ್ಲರಿಗೂ ಪ್ರೇರಕವಾಗಿ ನಮ್ಮ ಪೂಜ್ಯ ಶ್ರೀಗಳು ಸಕಾಲಕ್ಕೆ ಮಾರ್ಗದರ್ಶನ ಮತ್ತು ಕಾರ್ಯಕ್ರಮಗಳನ್ನ ನಿಗದಿತ ಸಮಯದಲ್ಲಿ ಇವತ್ತು ನಮಗೆ ಬಹಳ ಆತಂಕ ಇತ್ತು. ಅಂದ್ರೆ ಅವ್ರು ಇನ್ನೊಂದು ಕಾರ್ಯಕ್ರಮ ಹಾಕೊಂಡ್ಬರೋ ಅಂದ್ರೆ ಆದ್ರೆ ದೇವಿಯ ಕೃಪಾಶೀರ್ವಾದ ಮತ್ತು ಶ್ರೀಗಳು ನಾನಲ್ಲೇ ಬಂದಿದ್ದೀನಿ ಅಂತ ಒಂದು ವೇದಿಕೆಗೆ ನಮ್ಮೆಲ್ಲರಿಗಿಂತ ಮೊದಲೇ ಅವರು ಬಂದಿದ್ರು. ಹೀಗೆ ನಮ್ಮ ಕಾರ್ಯಕ್ರಮಗಳು ನಾವು ಅನ್ಕೊಂಡದಕ್ಕಿಂತ ಎಲ್ಲ ಈ ಮನದಲ್ಲಿ ಏನ್ ನೆನೀತೀವೋ ಅದನ್ನ ಕೆಲವೊಂದು ಸಲ ಎಲ್ಲರಿಗೂ ಮಾಹಿತಿ ಸಮಾರಂಭದ ಪ್ರಜ್ವಲ ಜ್ಯೋತಿ ತಪಸ್ವಿ ನಮ್ಮೆಲ್ಲರ ಆರಾಧ್ಯ ದೈವ ಸಮಾರಂಭದ ಪ್ರಜ್ವಲ ಜ್ಯೋತಿ ನಮ್ಮೆಲ್ಲರ ಆರಾಧ್ಯ ದೈವ ತಪಸ್ವಿ ವಿಭಾಗದ ಅನುಭವಿಗಳು ಆದ ಶ್ರೀಯುತ ಶಟಸ್ಥಳಿ ಬ್ರಹ್ಮ